ಆತಲ್ಲಪ್ಪ ಮದುವೆಗೆ ಇಲ್ಲಿ 8 ದಿವಸದಾಗ ಅಂತ ಹೇಳ್ಬಿಡು. ಇದೇ ನನ್ನ ಕಡೆ ಮದುವೆ ಅಂತ ಕಾಣ್ತೈತಿ. ಭಗವಾನ್ ಕೊಟ್ಟರೆ ಇನ್ನೊಂದು 4 ಮಾಡ್ಕೊಳ್ತೀವಿ ಇನ್ನೊಂದು ವರ್ಷ ಅಂದ್ರೆ ಕಲ್ಯಾಣಮ್ಮ ಮತ್ತೆ ಕಾರಮ್ಮ ಎಲ್ಲ ನಿಮ್ಗೆ ಒಪ್ಪಿಗೆ ಆತ ಸಾವ್ಕಾರ ಮದುವೆ ಮದುವೆಗೆ ಬಂದ್ಬಿಡು ಅತ್ತೆ. ಖುಷಿ ಆಕರ್ತ ಸೌಕಾರ ನನಗೇನು ಸಣ್ಣನ್ ಬೇಡ. ಹೆಣ್ಣು ಕೊಟ್ಟವನು ಕಣ್ಣು ಕೊಟ್ಟು ಅಂತಾನೆ. ಅವನು ಸಣ್ಣನಾಗ್ಲಿ ದೊಡ್ಡವನಾಗ್ಲಿ ಮಾವ್ರಿ ಅವನು ಬೀಗ ಕರೀರಿ. ಮತ್ತೇನವಪ್ಪ ರಾಜೀವಪ್ಪ? ಸಂತ ಸೌಕಾರ ಬರ್ತೀನಿ ಕಲ್ಯಾಣಿ. ರೊಕ್ಕ ಹೆಂಗೆ ಬಿಸ್ತಾನೆ ನೋಡ್ರಿ ಮಗ ಹಲ್ಲು ಕಿಸ್ಕೊಂತ ಬಿಸ್ತಾನೆ. ಹೇಳಿ ಮತ್ತೇನಮ್ಮ ಕಾರಮ್ಮ ಮನೆ ಉಳಿತು ದೊಡ್ಡ ಮಗಳ ಮದುವೆನೂ ಫಿಕ್ಸ್ ಆಯ್ತು. ಇನ್ನು ಸಣ್ಣ ಮಗಳ ಮದುವೆಗೆ ರೊಕ್ಕ ಬಂತು ನೋಡಮ್ಮ. ಇದು ಚೆಕ್ ತಗೋ. ಒಂದು ಮಾತ ಖಡಾಖಂಡಿತವಾಗಿ ಹೇಳ್ತೀನಿ, ನಮ್ಮ ಸಾವುಕಾರ ಹಸದ ಹುಲಿ ಇದ್ದಂಗ. ಸ್ವಲ್ಪ ಏನಾರು ವ್ಯತ್ಯಾಸ ತಂದ್ರೆ ಯಾರನ್ನು ಬಿಡೋ ಮಗ ಅಲ್ಲವ. ಮದುವೆ ಮನೆಗೆ ಕನ್ಯಾ ಇರಬೇಕು, ಕಲ್ಯಾಣ ಮಂಟಪದಾಗ ಕಲ್ಯಾಣಮ್ಮ ಇರಬೇಕು. ಒಂದು ವೇಳೆ ನೀವೆಲ್ಲರೂ ಸೇರಿ ಏನಾರು ನಾಟಕ ಮಾಡಿ ಆಕಿ ಮಿಸ್ ಮಾಡಿಬಿಟ್ರೆ ನಿಮಕ್ಕೆ ಹೊಡೆದ್ಬಿಡ್ತಾನವ. ಹುಷಾರಾಗಿರ್ರಿ. ನೀ ಹೆಂಗೆ ಹೇಳ್ತೀವ ಹಂಗ ಮಾಡ್ತೀವಿ ಆತ ತಿಳಿತಿಲ್ಲ ಅಜ್ಜಪ್ಪ. ಮತ್ತೇನು ಬರ್ಲೇನಪ್ಪ? ಈ ಹಂಗ್ಯಾಕೆ ಹೆಡ್ಲೈಟ್ ಬಿಡ್ತೀವ ಮರೆ ಚಿನ್ನಗೋ ಮರೆ. ಒಂದು 5-6 ಬೆಡ್ಶೀಟ್ ಇಲ್ಲೇ ಯಾರಿಗಾರ ಮಾಡ್ಸಕ್ಕಂತ ಕೇಳ್ತೇವೆ ಸಣ್ಣಗು. ಮುತ್ತೂರುಳಿ ಹೋಗಿ ಕೈ ಜಾರಿತು, ಬಿದ್ದು ಕನ್ನ ತಾಗಿ ಚೂರಾಯಿತು. ಏನೋ ಬಯಸಿತು, ಏನೋ ಬಯಸಿತು, ಏನೋ ಬಯಸಿತು. ಮುತ್ತೂರುಳಿ ಹೋಗಿ ಕೈ ಜಾರಿತು, ಬಿದ್ದು ಕನ್ನ ತಾಗಿ ಚೂರಾಯಿತು, ಚೂರಾಯಿತು, ಚೂರಾಯಿತು. ಮಾರಿಕೊಂಡ ಸಾಲಕ್ಕಾಗಿ ಹೊಟ್ಟೆಯ ಮಗಳನ್ನು ಮಾರಿಕೊಂಡ ದ್ರೋಹಿ ನಾನು. ಶ್ರೀದೇವಿ, ಸಾಯುವ ಕಾಲಕ್ಕೆ ನಿನಗಿತ್ತ ವಚನವನ್ನು ಪಾಲಿಸಿದಂಥ ಪಾಪಿ ನಾನು. ಇದು ನನ್ನ ಮಗಳ ಮದುವೆಯಲ್ಲ, ನನ್ನ ಮಗಳ ಜೀವಂತ ಸಾವು, ಜೀವಂತ ಸಾವು. ಅಲ್ಲಿ ತುಂಬ ಬಾಯಾರಿಕೆ ಆಯಿತು. ಸ್ವಲ್ಪ ನೀರಾದರೂ ಕುಡಿದು ಹೋಗೋಣ ಅಂತ ಹೇಳಿದ್ರೆ ಸಮೀಪದಲ್ಲಿ ಎಲ್ಲೂ ನೀರು ಕಾಣ್ತಾ ಇಲ್ಲ. ಏನು ಮಾಡೋದೀಗ? ಆಹಾ, ಅಲ್ಲಾರೋ ಹೆಣ್ಮಗಳು ಬರ್ತಾ ಇದ್ದಾಳೆ, ಅವಳನ್ನೇ ಕೇಳಿದ್ರಾಯ್ತು. ನೋಡಿ, ನನಗೆ ತುಂಬ ಬಾಯಾರಿಕೆ ಆಗಿದೆ. ಇಲ್ಲಿ ಕುಡಿಯೋದಕ್ಕೆ ಎಲ್ಲಾದರೂ ಸಮೀಪದಲ್ಲಿ ನೀರಿದ್ದರೆ ಹೇಳ್ತೀರಾ? ಕುಡಿದು ಹೋಗ್ತೀನಿ. ಭಾವೇನಿದೆ, ಆದರೆ ನೀರು ಅಷ್ಟೊಂದು ಸರಿಯಾಗಿಲ್ಲ. ಹೇಗಿದ್ರೂ ಪರವಾಗಿಲ್ಲ, ನಾಲಿಗೆ ಹಸಿ ಆರಿದ್ರೆ ಸಾಕು. ತುಂಬ ಬಾಯಾರಿಕೆ ಅಂತ ಕಾಣ್ತಿದೆ. ಇಲ್ಲೇ ಇರಿ, ನಾನೇ ನೀರು ತರ್ತೀನಿ.
ಯಾರಾಗಿರಬಹುದು ಈ ಸುಂದರ ತರುಣಿ? ಈ ಮುಗ್ಧ ಹುಡುಗಿ ಸಾಮಾನ್ಯ ವೇಷದಲ್ಲಿದ್ದರೂ ಅಪ್ರತಿಮ ಸೌಂದರ್ಯ ಎದ್ದು ಕಾಣುತ್ತಿದೆ. ಮಳೆಗಾಲದ ಮಲ್ಲಿಗೆಯು ಮನಸ್ಸಿಗೆ ತಂಪು ನೆರೆಸುವಂತೆ ದೂರದ ಮಿಂಚಿನಂತೆ ಸುಮನೋಹರವಾಗಿದ್ದಾಳೆ. ಒಂದು ವೇಳೆ ನಾನು ನೋಡಲು ಹೊರಟ ನನ್ನ ಅತ್ತೆಯ ಮಗಳೇ ಇವಳಾಗಿರಬಹುದೇ? ಹಾಗೇನಾದರೂ ಆದರೆ ನನ್ನ ಅದೃಷ್ಟಕ್ಕೆ ಎಣೆಯೇ ಇಲ್ಲ. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರು ಹೇಳಲೇನು, ಇವಳ ಧ್ವನಿಗೆ ತಿರುಗಲೇನು, ಇವಳು ಏತಕ್ಕೂ ಬಂದು ನನ್ನ ಸೆಳೆದಳು. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರು ಹೇಳಲೇನು, ಇವಳ ಧ್ವನಿಗೆ ತಿರುಗಲೇನು, ಇವಳು ಏತಕ್ಕೂ ಬಂದು ನನ್ನ ಸೆಳೆದಳು, ಬಂದು ನನ್ನ ಸೆಳೆದಳು, ಬಂದು ನನ್ನ ಸೆಳೆದಳು. ಹಾಗೆ ಕುಡಿಬಿಡಿ, ನೀರು ತುಂಬ ಜೊಂಡಾಗಿದೆ ನೋಡಿ. ಬಳಿ ಖರ್ಚಿಪ್ಪಿದ್ರೆ ಖರ್ಚಿಪ್ ಹಾಕಿ ಕುಡಿಯಿರಿ. ಖರ್ಚಿಪ್ ತಾನೆ? ಹಾಂ. ಓಹೋ, ಬಸ್ ಸ್ಟ್ಯಾಂಡ್ನಲ್ಲಿ ಕಾಫಿ ಕುಡಿಬೇಕಾದ್ರೆ ಖರ್ಚಿಪ್ನ ಅಲ್ಲೇ ಮರೆತು ಬಂದ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ನಡೆಯುತ್ತೆ. ಹಾಂ ಹಾಂ, ಹಾಗೆ ಕುಡಿದ್ರೆ ನಾರು ಹುಣ್ಣು ಹುಟ್ಟಿಕೊಳ್ತೇವೆ. ನಾರು? ಅದಕ್ಕಾಗಿ ನೀರು ಸೋಸಿ ಕುಡಿಬೇಕು. ಏನಪ್ಪ ಇದು, ಅತ್ತೆ ಮಗಳು ನೋಡೋದಕ್ಕೆ ಬಂದು ನಾರು ಹಚ್ಕೊಂಡು ಹೋಗೋದ? ಏನು ಮಾಡ್ಬೇಕಾಯ್ತು ಈಗ? ಏನೂ ಇಲ್ಲ. ನಾನು ನೀರನ್ನು ಹ್ಯಾಕ್ ಕುಡಿಬೇಕು ಅಂತ ವಿಚಾರ ಮಾಡ್ತಾ ಇದ್ರೆ ಅದನ್ನ ನೋಡಿ ನೀವು ನಗ್ತಾ ಇದ್ದೀರ. ನೀವು ಮುಚ್ಚಾಟ ಕಂಡು ನಗು ಬಂತಷ್ಟೇ. ಅಲ್ಲ, ನನ್ನ ಹತ್ರ ಏನೂ ಇಲ್ವಲ್ಲ. ತುಂಬಾ ಉಪಕಾರ ಆಯ್ತು. ಇದರಲ್ಲಿ ಉಪಕಾರ ಮಾತೇನು ಬಂತು? ಬಾಯಾರಿಕೆ ಬಂದವರು ನೀರು ಕೊಟ್ಟೆ ಅಷ್ಟೇ. ನೀವು ಬರೀ ನೀರು ಕೊಟ್ಟಿದ್ರೆ ನಾನು ಇಷ್ಟೊಂದು ಉಪಕಾರ ಹೇಳಬೇಕಾಗಿರಲಿಲ್ಲ. ಹಿಂದೊಮ್ಮೆ ಸಮುದ್ರ ಮಥನ ಕಾಲಕ್ಕೆ ವಿಷ ಹುಟ್ಟಂತೆ. ಆ ವಿಷವನ್ನು ಶಿವನು ಕುಡಿದು ಬಿಟ್ಟನಂತೆ. ಶಿವನು ಕುಡಿದ ವಿಷ ಆತನ ಹೊಟ್ಟೆ ಸೇರಿದ್ರೆ ಶಿವನೇ ಶವವಾಗಿ ಬಿಡ್ತಿದ್ನಂತೆ. ಹಾಗಾಗದಿರಲೆಂದು ಆತನ ಸತಿ ಪಾರ್ವತಿ ಶಿವನ ಕಂಠವನ್ನು ಭದ್ರವಾಗಿ ಹಿಡಿದು ವಿಷವನ್ನು ತಡೆದು ಶಿವನನ್ನು ಬದುಕಿಸಿದಳಂತೆ. ಹಾಗೆ ನೀವು ಈ ನೀರು ಕೊಟ್ಟಾಕ್ಷಣ ನಾನು ಕುಡಿದು ಬಿಟ್ಟಿದ್ರೆ ಅದೆಷ್ಟು ರೋಗದಿಂದ ಬಳಲಬೇಕಾಗಿತ್ತು ಏನು. ಹಾಗಾಗದಿರಲೆಂದು ನಿಮ್ಮ ಸೀರೆ ಸೆರಗನ್ನು ಕೊಟ್ಟು ನನಗೆ ತುಂಬ ಉಪಕಾರ ಮಾಡಿದೆ. ಸಾಕು ನಿಮ್ಮ ಹೊಗಳಿಕೆ ಮಾತು. ಮುಖ ತುಂಬ ಬೆವರು ಬಂದಿದೆ, ಮುಖ ಉಳಿಸ್ಕೊಳ್ಳಿ. ಅಂದ ಹಾಗೆ ಈ ಊರಿಗೆ ಎಂದು ಮೊದಲು ಬಂದಿರಲಿಲ್ವೇ ನೀವು? ಇಲ್ಲ, ಇದೇ ಮೊದಲನೇ ಸಲ ಬರ್ತಾ ಇರೋದು. ತಮ್ಮ ಊರು ಯಾವುದು? ನಮ್ಮೂರು ಸಿದ್ದಾಪುರ. ಸಿದ್ದಾಪುರ. ತಮ್ಮ ಹೆಸರು? ನನ್ನ ಹೆಸರು ಶ್ಯಾಮ. ಇಲ್ಲಿ ಯಾರ ಮನೆಗೆ ಬಂದಿದ್ರಿ? ಇಲ್ಲಿ ನಮ್ಮ ಅತ್ತೆ ಮನೆ ಇದೆ. ನಿಮ್ಮ ಅತ್ತೆ ಮನೆ? ಅವ್ರ ಹೆಸರು? ನಮ್ಮ ಅತ್ತೆ ಹೆಸರು ಕಾವ್ಯರಮ್ಮ. ಕಾವ್ಯರಮ್ಮ? ನಿಮ್ಮ ಹೆಸರು ಏನು ಅಂತ ಹೇಳಿಲ್ಲ. ನನ್ನ ಹೆಸರು ಕಲ್ಯಾಣಿ. ಮತ್ತೆ ನೀವು ಎಲ್ಲಿ ಸಿಗ್ತೀರಾ? ನಿಮ್ಮ ಅತ್ತೆ ಮನೆಯಲ್ಲಿ. ನಮ್ಮತ್ತೆ ಮನೆಯಲ್ಲ, ನೋಡೋಣ ಚಾನ್ಸ್ ಏನಾಗುತ್ತೋ. ನನ್ನ ಹೆಸರು ಏನ್ರಿ ಎಲ್ಲ ಗಾಬರಿ ಪಡಿಸ್ತಾ ನನಗೆ. ನನ್ನ ಹೆಸರು ಶ್ಯಾಮ. ನಮ್ಮೂರು ಸಿದ್ದಾಪುರ. ಸಿದ್ದಾಪುರ ಇದು ನಮ್ಮ ಕತ್ತೆ ಮನೆ. ನಮ್ಮ ಅತ್ತೆ ಮನೆ. ಅತ್ತೆ ಮನೆ. ನಿಮ್ಮ ಅತ್ತೆ ಹೆಸರೇನು? ಕಾವೇರಮ್ಮ.
ಕಾವೇರಿ ಅಂತೀರಾ? ಆದ್ರೆ ನಾನೇನು ಹುಚ್ಚಾಸ್ಪತ್ರೆಗೆ ಬಂದು ಏನೋ ತಿಳಿಬೋದು. ಅಲ್ಲ ನಾನು ಹೇಳೋದು ಸ್ವಲ್ಪ ನನಗೆ ಹೇಳ್ತೀನಿ ತಡಿ. ಅವರು ನನ್ನ ಅಳಿಯ ನಿನ್ ಶ್ಯಾಮ. ಅಲ್ಲ ನಿನ್ನ ಅಳಿಯ ನಮ್ಮ ಶ್ಯಾಮ ಮಾಮ. ಶ್ಯಾಮ 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 ಅಯ್ಯಪ್ಪ ನಿನ್ ಗುರ್ತ ಸಿಗ್ಲಿಲ್ಲ ನೋಡ. ಅತ್ತೆ ಒಳಗಡೆ ಏನು ಮಾಡ್ತಾ ಇದ್ರಿ? ಒಳಗಡೆ ಚಪಾತಿ ಲಟ್ಟಿಸ್ತಾ ಇದ್ದೆ. ಚಪಾತಿ ಲಟ್ಟಿಸ್ತಾ ಇದ್ರಿ? ಅಲ್ಲಿ ಲಟ್ಟಿಸೋ ಚಪಾತಿನ ಇಲ್ಲಿ ಲಟ್ಟಿಸ್ಬಿಟ್ಟು ಗೊತ್ತಾಗ್ಲಿಲ್ಲ. ನೀನ್ ನೋಡಿದ ಖುಷಿಗೆ ಏನ್ ಮಾಡ್ಬೇಕನ್ನೋದೇ ಗೊತ್ತಾಗಿಲ್ಲ ನೋಡು. ಅತ್ತೆ ಇವಳು ಯಾರು? ಇವಳ ನನ್ನ ಮಗಳು ಮಂದ. ಮಂದ? ಏನು ಮಂದ? ಕಣ್ಣು ಮಂದನೋ, ಬುದ್ಧಿ ಮಂದನೋ, ಕಿವಿ ಮಂದನೋ? ನನ್ನ ಮಗಳ ಹೆಸರು ಮಂದಾಕಿನಿ. ಓಹೋ, ಮಂದಾಕಿನಿ. ಏನು ಮಾಡ್ತಾಳೆ? ಕಾಲೇಜ್ ಕಾಲೇಜ್ ಒಳಗೆ ಹೋಗ್ತೀಯ ಹೊರಗೆ ಹೋಗ್ತೀಯ? ಇಲ್ಲಪ್ಪ, ನಾನು ಮಾತ್ರ ಒಳಗೆ ಹೋಗ್ತೀನಿ. ನೀನೆಲ್ಲಿ ಹೋಗ್ತೀವಿ ಮಮ್ಮ? ನಾವೆಲ್ಲ ಭಾಳ ಬರೋಬ್ಬರಿ ಓದಿದೀವಿ, ಅದ್ರ ಬಗ್ಗೆ ತಲೆ ಅದಕ್ಕೆ ಓದೋದೇ ಇಷ್ಟು ಮುಂದೆ ಬಂದ್ಬಿಟ್ಟಿದ್ದೀವಿ. ಹೌದೌದು. ಇಲ್ಲ, ನಾನು ಕಾಲೇಜಲ್ಲೇ ಹೋಗ್ತೀನಿ. ಸರಿ. ಬಾರಪ್ಪ, ಭಾಳ ದಣ್ಕೊಂಡು ಬಂದಿದ್ದಿ. ಬಿಸಿ ಬಿಸಿ ನೀರು ಕಾಯಿಸ್ತೀನಿ, ಆರಾಮಾಗಿ ಸ್ನಾನ ಮಾಡ್ಕೊಂಡು ಊಟ ಮಾಡುವಂತೆ. ಅಂದಂಗ ನಿನಗೆ ಮಧ್ಯಾಹ್ನ ಅಡುಗೆಗೆ ಏನು ಮಾಡಿ? ಊಟಕ್ಕೆ ಅಪ್ಪ ಭಾಳ ಹೇಳ್ತಾ ಇದ್ರು ನಿಮ್ಮ ಕೈ ಅಡುಗೆ ಭಾಳ ರುಚಿ ಅಂತೇಳಿ. ಮತ್ತೆ ಭಾಳ ದಿವಸ ಆಯಿತು, ಇವತ್ತು ಹೋಳಿಗೆ ಮಾಡಿ. ಹೋಳಿಗೆ ತಾನೇ, ಆರಾಮ್ ಮಾಡ್ಕೊಡ್ತೀನಿ ಬಿಡು. ಹೋಳಿಗೆ ಮಾಡ್ರಿ ಅತ್ತೆ, ಆದ್ರೂ ಸ್ವಲ್ಪ ಖಾರ ಜಾಸ್ತಿ ಆಗಿ. ಖಾರ? ಹೋಳಿಗೆಗೆ ಯಾರಾದ್ರೂ ಖಾರ ಹಾಕ್ತಾರೇನಪ್ಪ? ಅಯ್ಯೋ, ಹೋಳಿಗೆಗಲ್ಲದು, ಅದು ಚಿಕನ್ ಹಾಕೋದು. ನಾನು ಅಯ್ಯೋ ಮಾಮ, ನೀನ್ ಚಿಕನ್ ತಿಂತೀಯ, ಕೋಳಿ ತಿಂತೀಯ? ಯಾರು ತಿನ್ಬಾರ್ದು ಮಾಮ. ನಾನ್ ಚಿಕನ್ ತಿಂತೀನ? ಚಿಕನ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀನಿ? ಚಿಕನ್ ಅಂದ್ರೆ ನೀವು ಅದೇ ಬದನೆಕಾಯಿ ಎಣಗಾಯಿ ಅಂತ ಮಾಡ್ತೀವಿ, ಅದಕ್ಕೆ ನಾವು ಚಿಕನ್ ಅಂತ ಹೇಳಿ. ಆಗ್ಲಿ ಬಿಡಪ್ಪ, ಆರಾಮಾಗಿ ಮಾಡ್ಕೊಡ್ತೀನಿ. ನಾವು ಸ್ವಲ್ಪ ಜಾಸ್ತಿನೇ ಮಾಡ್ರೆ. ಮಾಮ, ನೀವು ಬೆಂಗಳೂರು ಸಿಟಿಯಲ್ಲಿ ಇದ್ದೀರಲ್ಲ, ಸಿನಿಮಾ ಟಾಕೀಸ್ಗಳು ಎಷ್ಟಿದಾವಲ್ಲಿ? ಸಿನಿಮಾ ಟಾಕೀಸ್ಗಳು ಭಾಳ ಅದಾವ ಬಿಡು. ಎಷ್ಟಿದಾವು? ಭಾಳ ಅದಾವೆ. ಭಾಳ ಅಂದ್ರೆ ಒಂದು 20 ಇದಾವ, 30 ಜಾಸ್ತಿ ಇದಾವ. ಹೌದಾ? ಹಾಗಾದ್ರೆ ಯಾವ್ಯಾವ ಶೋ ಯಾವಾಗ ನಡೆಯುತ್ತೆ? ಒಟ್ಟು ದಿನಕ್ಕೆ 4 ಶೋ ನಡೆಯುತ್ತೆ. 4? ಯಾವ್ಯಾವಾಗ? ಬೆಳಿಗ್ಗೆ 10:30ಕ್ಕೆ ಮಾರ್ನಿಂಗ್ ಶೋ ಅಂತ ನಡೆಯುತ್ತೆ. ಆಮೇಲೆ ಮಧ್ಯಾಹ್ನ 2:30ಕ್ಕೆ ಮ್ಯಾಟ್ನಿ ಅಂತ ನಡೆಯುತ್ತೆ. ಆಮೇಲೆ 6:30ಕ್ಕೆ ಫಸ್ಟ್ ಶೋ ಅಂತ ನಡೆಯುತ್ತೆ. ಆಮೇಲೆ ರಾತ್ರಿ 9:00ವರೆಗೆ ಇದೇ ಸೆಕೆಂಡ್ ಶೋ. ಕೆಳಗೆ ಬಿದ್ದು ಮೇಲೆ ನೋಡು. ಓ, ಅತ್ತೆ ಕರಿತದ. ಬಾಯಿಲೆ ನಿನ್ ಜೊತೆ ಬಹಳ ಮಾತಾಡ್ಬೇಕು, ಬೇಗ ಬಂದ್ಬಿಡು. ಬೇಗ ಬರ್ಬೇಕಾ? ಮಾತಾಡೋದೈತಾ? ಮಾತಾಡ ಮಾಮ. ಕರದೇನು? ಇಲ್ಲಪ್ಪ, ಈಗ ಕೂಗಿದಂಗ ಆಯ್ತಾ? ದೇವರಾಣೆಗೂ ನಾನು ಕರೆದಿಲ್ಲ. ನಿಜವಾಗ್ಲು ಕರೆದಿಲ್ಲ? ಮಾಮ ಮಾಮ ನಿಜ ಹೇಳು, ನೀನೇ ಕರೀತಾ ಇದೀಯ. ನಾನು ಕರೆದಿಲ್ಲ ಮಾಮ, ನಿನಗದು ಭ್ರಮೆ. ನನಗೆ ಭ್ರಮೆ ಆಗಾಕತ್ತೈತ ಈಗ. ಕರೆಯಾಕತ್ತೀನಿ. ಇತ್ತೀಚೆಗೆ ಏನೋ ಆಗ್ತಾ ಇದೆ ನನಗೆ ಒಟ್ಟು. ನೀನೇ ಕೂಗ್ತಾ ಇದೀಯಾ, ನೀನೇ ಕರೀತಾ ಇದೀಯ. ಇಲ್ಲ ಮಾಮ, ನಾನು ಕರೆದಿಲ್ಲ. ನೀ ಕರೆದಿಲ್ಲ? ಮಂದ, ಈ ಮನೆಗೆ ದೆವ್ವೇನಾರ ಅದವನ? ಮನ್ಯಾಗ ದೆವ್ವ? ಮಾಮ ನಿಜ ಹೇಳ್ತೀನಿ, ನಾನು ನಮ್ಮ ಅಕ್ಕ ಅಕ್ಕಣ್ಣಮ್ಮ ಶೈಲವ್ವ ನಮ್ಮವ್ವ ಇರುವರೆಗೂ ಈ ಮನ್ಯಾಗ ಯಾವ ದೆವ್ವನೂ ಬರೋದಿಲ್ಲ, ಯಾವ ಭೂತನೂ ಬರೋದಿಲ್ಲ. ಅದಕ್ಕೆ ನಾನು ಅಂತೀನಿ, ಇಷ್ಟೆಲ್ಲ ಬಾಳಗೆ ಇರಬೇಕು, ಆದ್ರೆ ಆ ದೆವ್ವಕ್ಕೆ ಏನು ಕೆಲಸ ಇಲ್ಲಿ. ಬೇಗ ಬಂದ್ಬಿಡಿ ಮಮ್ಮ.
ನಿಜವಾಗ್ಲೂ ನಮ್ಮ ಮಾಮ ತುಂಬಾ ಒಳ್ಳೆಯವನು ಅಂತ ಕಾಣುತ್ತೆ. ಆದಷ್ಟು ಬೇಗ ನಾನು ಇವನ್ ಮದುವೆ ಮಾಡ್ಕೊಂಡ್ಬಿಟ್ರೆ ನನ್ನ ಭಾಗ್ಯಕ್ಕೆ ಎಣೆನೇ ಇಲ್ಲ. ಸೂರ್ಯ ನಿನ್ನ ತಾಯಿಯಾನೆಗೋ, ಚಂದ್ರ ನಿನ್ನ ತಂದೆಯಾನೆಗೋ, ನನ್ನ ಮಮ್ಮಿ ಡ್ಯಾಡಿಯಾನೆಗೋ, ಹುಡುಗ ಭಾರಿ ಅದ. ಇಷ್ಟ ಆದ್ನ? ನನಗೆ ತುಂಬಾ ಇಷ್ಟ ಆದಮ್ಮ. ಅಪ್ಪನ ಒಂದು ಮಾತು ಕೇಳ್ಬಿಡು. ಬರ್ಲಿ ಅವ್ರು ಬಂದ್ಮೇಲೆ ಮಾತಾಡಿ ಮುಗಿಸ್ಬಿಡೋಣಂತೆ ವಾರ. ನಾನು ಇಲ್ಲಿ ಸ್ನಾನ ಮಾಡೋದಕ್ಕೆ ಒಲ್ಲೆ ಏನತ್ತೆ ಆ ಬಸ್ಸು ಮನೆಯಲ್ಲಿ ಒಂದು ಮಂಡ್ರಗಪ್ಪೆ ದೊಡ್ಡ ಕಣ್ಣು ಬಿಟ್ಕೊಂಡು ನನ್ನನ್ನೇ ನೋಡ್ತಾ ಇದೆ. ಹೆದರಿಕೆ ಬಂತ ನಮ್ಮಮ್ಮ. ಕಪ್ಪಿಗೂ ಹೆದರ್ತೀಯ? ಕಪ್ಪಿಗೆ ಹೆದರದವನ ಗಂಡಸು. ಯಾವ್ದಕ್ಕೆ ಹೆದರಿದ್ರು ಜೀವನದಾಗ ಕಪ್ಪಿ ಹೆದರಕ್ ಹೋಗ್ಬಾರ್ದು ಮಮ್ಮ. ಏನೂ ಆಗೋದಿಲ್ಲ, ಏನು ಮಾಡೋದಿಲ್ಲ. ನನಗೆ ಬೇಡ, ನಾನು ಇಲ್ಲಿ ಸ್ನಾನ ಮಾಡೋದಿಲ್ಲ. ನಾನು ಒಳ್ಳೆ ಏನಾಗಲ್ಲ. ಏನಾದ್ರು ನಿಮಗೊಮ್ಮೆಗೆ ಇವಳು ಯಾರು? ಬೇತಾಳ? ಬೇತಾಳ ಮರದಲ್ಲಿ ನೇತಾಡ್ಬೇಕು, ಇಲ್ಲಿ ಯಾಕಂತ ಕರ್ಮಕ್ಕ ನನ್ನ ಬೆನ್ನಿನ ಜೋತಾಡಕತ್ತೈತಿ. ಯಾರತ್ತೆ? ಅದೇ ನನ್ನ ಗಂಡನ ಮೊದಲನೇ ಹೆಂಡತಿ ಮಗಳು. ಅಂದ್ರೆ ನಿಮ್ಮ ಮಗಳೇ ಆದಂತ ಆಯ್ತಲ್ಲ. ಏನೇ ಅವನ್ ನೋಡ್ತಾ ಹಾಗ ನಿಂತು ಬಿಟ್ಟಿಯಲ್ಲ, ಗಂಡ ಸಿಡ್ದು ಹೋಗಿತ್ತು. ಹೋಗೋಗ ಅವನು ನಿನ್ನ ನೋಡಕ್ ಬಂದಿಲ್ಲಮ್ಮ, ನನ್ನ ಮಗಳು ಮಂದಾಕಿನ ಮೊದಲೇ ಗಂಡು ಮೆಚ್ಕೊಂಡ್ ಬಿಟ್ಟಿದ್ದಾನೆ. ನಿಜ ಅತ್ತೆ, ನಾನು ಮೆಚ್ಚಿಕೊಂಡಿದ್ದು ಮೊದಲು ಕಂಡವಳನ್ನು. ಮತ್ತೇನಂತ ಬರ್ಲಿಕ್ಕೆ ಏನ ಏನೇ ಏನ ಅಂತದ್ಯಾ? ನಿನ್ನ ಮದುವೆ ಬಂದಿದ್ದೇನಾ? ನಾನು ನಿನ್ನ ಮದುವೆ ಆಗ್ತೀನ? ಅದ್ ಹೆಂಗೆ ಕರೆಂಟ್ ಪಾಸ್ ಆಗುತ್ತೆ? ನಾನು ಇನ್ನೂ ಫ್ಯೂಸೇ ಹಾಕಿಲ್ಲ. ಅತ್ತೆ, ನನಗೆ ಎಂತ ಹೆಂಡತಿ ಬೇಕು ಗೊತ್ತಾ? ಅತ್ತೇ ನನಗೆಂತ ಹೆಂಡತಿ ಬೇಕು ಗೊತ್ತೇ? ಅತ್ತೆ ನನಗೆಂತ ಹೆಂಡತಿ ಬೇಕು ಗೊತ್ತೇ? ಕಾಲಲ್ಲಿ ಚಪ್ಪಲು ಮೆಟ್ಟಿರಬೇಕು, ಕಾಲೇಜಿಗಂತ ಹೋಗ್ತಿರಬೇಕು. ಕಾಲಲ್ಲಿ ಚಪ್ಪಲು ಮೆಟ್ಟಿರಬೇಕು, ಕಾಲೇಜಿಗೆ ಹೋಗ್ತಿರಬೇಕು. ಕಂಡವ್ರ ಕಣ್ಣು ಹೊಡಿತಿರಬೇಕು, ಕಂಡವ್ರ ಕಣ್ಣು ಹೊಡಿತಿರಬೇಕು. ಅದು ಕಂಡು ನಾನು ಹೊಯ್ಕೋಬೇಕು. ಅತ್ತೆ ನನಗೆಂತ ಹೆಂಡತಿ ಬೇಕು ಗೊತ್ತೇ? ನಮ್ಮತ್ತೆ ನನಗೆಂತ ಹೆಂಡತಿ ಬೇಕು ಗೊತ್ತೇ? ಮೈಲನ್ ಸೀರೆ ಹುಟ್ಟಿರಬೇಕು, ಒಳಗಿನ ಲಂಗ ಕಾಣ್ತಿರಬೇಕು. ಮೈಲನ್ ಸೀರೆ ಹುಟ್ಟಿರಬೇಕು, ಒಳಗಿನ ಲಂಗ ಕಾಣ್ತಿರಬೇಕು. ಆಗನಾಚ ಸೋಸ್ತಿರಬೇಕು, ಆಗನಾಚ ಸೋಸ್ತಿರಬೇಕು. ಬೇಷಿಲ್ ಅಂತ ಒತ್ತಿರಬೇಕು. ಅತ್ತೆ ನನಗೆಂತ ಹೆಂಡತಿ ಬೇಕು ಗೊತ್ತೇ? ನಮ್ಮತ್ತೆ ನನಗೆಂತ ಹೆಂಡತಿ ಬೇಕು ಗೊತ್ತೇ? ಕುರ್ಚಿ ಮೇಲೆ ಕುಳಿತಿರಬೇಕು, ಪುಸ್ತಕ ಪೇಪರ್ ಓದ್ತಿರಬೇಕು. ಕುರ್ಚಿ ಮೇಲೆ ಕುಳಿತಿರಬೇಕು, ಪುಸ್ತಕ ಪೇಪರ್ ಓದ್ತಿರಬೇಕು. ಆಗರಾಜ ಸೋಸ್ತಿರಬೇಕು, ಆಗರಾಜ ಸೋಸ್ತಿರಬೇಕು. ಬೇಷಲ್ ಅಂತ ಒತ್ತಿರಬೇಕು. ಅತ್ತೆ ನನಗೆಂತ ಹೆಂಡತಿ ಬೇಕು ಗೊತ್ತೇ? ನಮ್ಮತ್ತೆ ನನಗೆಂತ ಹೆಂಡತಿ ಬೇಕು ಗೊತ್ತೇ? ಓ ಅತ್ತೆ, ಓ ಅತ್ತೆ. ನಾಳೆ ಬಟ್ಟೆ ಹಾಕೊಂಡು ಬರಕ್ಕೆ ಇಷ್ಟೊತ್ತು ಬೇಕಿನ ನಿನಗೆ? ಅಲ್ಲಿ ಯಾವನ್ ನೋಡ್ಕೊಂಡು ನಿಂತಿದ್ದೀಯಲ್ಲಿ? ಯಾಕ ಬಟ್ಟಿ ಮಾಡ್ಕೊಂಡ್ ಬಂದಿದ್ದಿಲ್ಲ? ಹೋಗಿ ಮಡಿಚಿ ಒಳಗಡೆ ಇಡು ಹೋಗು. ಅಲ್ಲ ಮಂದ
ನನ್ ಸೀರೆ ಚಾಲು ಹತ್ರ ಆಗಾಕಿದ್ದು ಹೊಸ ಸೀರೆನ ಹರ್ತಂದಿದ್ದಾಳೆ. ನಾನು ಏನ್ ನೋಡ್ಬೇಕು? ಅಲ್ವೇ ದನ ತುಳ್ದು ಹಾಳು ಮಾಡೋ ತನಕ ನೀನ್ ಕತ್ತಿ ಕೈತಿದ್ದ ಏನಲ್ಲಿ ಯಾರನ್ನ ನೋಡ್ಕೊಂಡ್ ನಿಂತಿದ್ದಿ ಬಾವಿ ಕಟ್ಟಿ ಹತ್ರ? ಅಲ್ಲೇನ್ ಮಾಡ್ತಾಳೆ? ಹಾದಿಗೆ ಹೋಗೋರು ಯಾರಾದ್ರೂ ಬರೋರು ನೋಡ್ಕೊಂತ ಕೂತಿರ್ಬೇಕು. ಹಾಳಾದವಳು ಅಲ್ವೇ ಕಲ್ಯಾಣಿ, ಈಗ ನಿನ್ನೆ ಸೀರೆ ಹಾಳು ಮಾಡ್ಕೊಂಡು ಬಂದಿಯಲ್ಲ, ಪಾಪ ನನ್ನ ಮಗಳು ಯಾವ ಸೀರೆ ನೋಡ್ಬೇಕೀಗ? ಬಾ ನೋಡಕ್ಕೆ ಧೈರ್ಯ ನೋಡಕ್ಕೆ ಈ ಮನೆಯಲ್ಲಿ ಒಂದ್ರ ಮೇಲೆ ಪ್ರಾಬ್ಲಮ್ಸ್ ಮತ್ತ ನೋಡತಿ ಈ ಕಾಫಿನ ಇದರಲ್ಲಿ ಎರಡು ನೊಣ ಬಿದ್ದು ಫೈಟಿಂಗ್ ಮಾಡ್ತಾ ಇದ್ದಾವೆ. ಹೆಂಗ್ ಕುಡಿಯಲ್ಲ ಏನಾಕತಿ? ಏನ್ ಬಿದ್ದೈತಿ ಮಾಮ? ನೊಣ ಬಿದ್ದೈತಿ. ಅದಕ್ಕೆ ಅಷ್ಟು ಟೆನ್ಷನ್ ಮಾಡ್ಕೊಂತೀಯ? ಅದನ್ನ ಈಗ ತಗೋ. ಮಂದ ಬಾಯ್, ನಿಜ ಹೇಳು, ನಿಜವಾಗ್ಲೂ ನೀವು ಬ್ರಾಹ್ಮಣರ? ಹಿಂಗೆ ಕುಡಿತೀರಿ ಒಂದು ದಿವಸ ನೀವು ಚಾ? ಅದ್ರೊಳಗೆ ಟೇಸ್ಟ್. ನನಗೆ ಈ ಕಾಫಿ ಬೇಡ, ನನಗೆ ಬೇರೆ ಕಾಫಿ. ಬೇರೆ ಬೇಕಾ? ಬೇರೆ ಕಾಫಿ ಮಾಡ್ಕೊಂಡು ಬಾ ಹೋಗ. ಹಾ ನಡಿ. ಬಂದ ಏನೇ ಹುಡುಗ ಒಂದು ಮೂನಿ ವಿಚಿತ್ರವಾಗಿ ಮಾತಾಡಕತ್ತಾನಲ್ಲ, ಹುಚ್ಚಿಗೆ ಚಿಡದತ್ತೆ. ಹುಚ್ಚಿಗೆ ಚೇನಲ್ಲಮ್ಮ, ಅದು ಕಲ್ಯಾಣ ಮ್ಯಾಗಿನ ಮೆಚ್ಚು ಅಂತ್ಯ ಚುಚ್ಚು ಹಾಡು ಹಾಡಿದ್ರು ನಿನ್ನ ಅರೆಯ ಹಿಂಗಂತ್ಯ. ಅವರು ಈ ಊರಿಗೆ ಬರೋಕ್ಕಿಂತ ಮುಂಚಿತವಾಗಿ ಇಬ್ರು ಮಾತಾಡ್ಕೊಂಡು ಬಂದಂತೆ ಕಾಣಿಸುತ್ತೆ ಹಾದಿಯಲ್ಲಿ. ಇರ್ಬೇಕು ಬಿಡು, ಅವ್ನು ಮಾತಾಡೋದಲ್ಲಿ ನೋಡ್ರಿ ಹಂಗ ಅನಿಸ್ತತಿ. ಆದಷ್ಟು ಬೇಗ ಮುದ್ಕೊಂಡು ಕೊಳ್ಳಿಕ್ ಕಟ್ಟಬೇಕು. ತಡಿ ಬನ್ನಿ ಬಂದ್ರಲ್ಲ, ಬರ್ರಿ ನಿಮ್ ತರನೇ ಕಾಯಕತ್ತಿದ್ವಿ, ಯಾಕೋ ಬಾಳ ನಿಂತಕತ್ತೀರಿ. ಇಷ್ಟೊಂದು ಉಪಚಾರ ಬಾಳ ಚಂದ ಕಾಣಕತ್ತೀರಿ ಬಿಡ್ರಿ. ಏನ್ ತರ್ಲಿ ತಮ್ಗ? ಹಾರ್ಲಿಕ್ಸ್ ಬೇಕು, ಬೋರ್ನ್ವಿಟಾ ಬೇಕು, ಇಲ್ಲ ತಣ್ಣಗೆ ಲಿಂಬೆ ಹಣ್ಣು ಪಾನಕ ಬೇಕು? ಏನು ಬೇಡ, ಏನು ಬೇಡ. ಫಸ್ಟ್ ಕ್ಲಾಸ್ ರಾಗಿ ಮುದ್ದೆ ಅವ್ರಿಗೆ ಸರ್. ಈಗ ಗೊತ್ತಾಯ್ತಿದ್ದು ನಮ್ಮನೆ ಅನ್ನೋದು. ಅಲ್ರಿ ನಿಮ್ ಮುದ್ದು ಮಗಳ ಕಲ್ಯಾಣಿ ಏನ್ ಮಾಡ್ಕೊಂಡ್ ಬಂದಾಳ ಗೊತ್ತೇ? ಏನ್ ಮಾಡ್ಕೊಂಡ್ ಬಂದಿರ್ತಾಳೆ? ನನ್ನ ಮಗಳು ಬಂದಾಕಿನ ಸೀರಿನ ಹರ್ಕೊಂಡ್ ಬಂದಾಳ. ಹರಿದ್ರೆ ಏನಾಯ್ತು? ಇನ್ನೊಂದು ಹೊಸ ಸೀರೆ ತಂದ್ರೆ ಆಯ್ತು. ಸರಿ ಹೋಯ್ತು, ಒಂದಕ್ಕ ಗತಿ ಇಲ್ಲ, ಇನ್ನು 10 ತರ್ತಾರಂತ. ಬಾರಿ ಜನ ಮಾತಾಡ್ತೀರಿ ಬಿಡು ನೀವು. ಹೌದೇಮ್ಮ, ಇಂಥ ಸಂತೋಷದ ಸುದ್ದಿ ಹೇಳೋದು ಬಿಟ್ಟು ಸೀರೆ ಹರಿದತಿ ಲಂಗ ಹರಿದತಿ ಅಂತ ಫಿರ್ಯಾದಿ ಹೇಳ್ತಾವ. ಎಲ್ಲಿದನಮ್ಮ? ರಾಮಯ್ಯ ವಸ್ತಾವಯ್ಯ, ರಾಮಯ್ಯ ವಸ್ತಾವಯ್ಯ, ರಾಮಯ್ಯ ವಸ್ತಾವಯ್ಯ, ರಾಮಯ್ಯ ವಸ್ತಾವಯ್ಯ. ಮೈನದಿ ತುझको दिया, ओ ಮೈನದಿ तुझको दिया, ರಾಮಯ್ಯ ವಸ್ತಾವಯ್ಯ, ರಾಮಯ್ಯ ವಸ್ತಾವಯ್ಯ. ಯಾರು ನೀನು? ಯಾರು ಯಾರು ನೀ ಯಾರು? ಎಲ್ಲಿಂದ ಬಂದೆಯ ಊರು? ಬದುಕಿದ್ದ ಜನರು ಇಲ್ಲಾರು ಬರರು, ಬದುಕಿದ್ದ ಜನರು ಇಲ್ಲಾರು ಬರರು, ಬಂದವರು ಬದುಕಲಾರ. ಯಾರು ನೀನು? ಯಾರು? ಅದೇ ರೀ ಶ್ಯಾಮ ನೋಡ್ರಿ, ನಿಮ್ಮ ಮಾವ ಕಣವ್ರು. ಮಾವ ಮಾವ ಓ ಮಾವ, ಮಾವ ಮಾವ ಓ ಮಾವ. ಸಂಗೊಳ್ಳಿ ರಾಯಣ್ಣಂಗೆ ಇದ್ದಿಯಲ್ಲೋ ಮಾವ, ಅತ್ತೆಯ ಕೈಯಲ್ಲಿ ಇಲಿಯಾತು ಮಾವ. ಸಂಗೊಳ್ಳಿ ರಾಯಣ್ಣಂಗೆ ಇದ್ದಿಯಲ್ಲೋ ಮಾವ, ಅತ್ತೆಯ ಕೈಯಲ್ಲಿ ಇಲಿಯಾತು ಮಾವ. ಮಾವ ಮಾವ ಓ ಮಾವ, ಮಾವ ಮಾವ ಓ ಮಾವ. ಕಿತ್ತೂರ ರಾಣಿ ಹೆಸರು ಅಳಿಸುವುದಕ್ಕಾಗಿ ಅತ್ತಮ್ಮ ಬಂದಳು ಕಮ್ಮೋರಿಯಾಗಿ. ಕಿತ್ತೂರ ರಾಣಿ ಹೆಸರು ಅಳಿಸುವುದಕ್ಕಾಗಿ ಅತ್ತಮ್ಮ ಬಂದಳು ಕಮ್ಮೋರಿಯಾಗಿ. ಮಾವ ಮಾವ ಓ ಮಾವ, ಮಾವ ಮಾವ ಓ ಮಾವ, ಓ ಮಾವ ಓ ಮಾವ. ಅತ್ತೆ ಮಗಳು ಕತ್ತೆ. ಏನಪ್ಪ ಶ್ಯಾಮ, ಯಾವ ಬಂದ್ಯೋ? ಬಂದ್ ಬಾಳ ಚೆನ್ನಾಗಿದೆಯಾ? ನಿಮ್ಮ ತಂದೆಯವರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ, ನಿಮ್ಮನ್ನು ಭಾಳ ಕೇಳಿದ್ರು ಅಲ್ಲ? ಹಾಂ ಹಾಂ ಹಾಂ. ಬರೀ ಹಾಡೋದು ಕುಣಿಯೋದು ಮಾಡಿದೆ, ಏನಾದರೂ ಕಾಫಿ ತಿಂಡಿ ಮಾಡಿಕೊಟ್ಲ? ಮತ್ತೆ ಎಲ್ಲ ಮಾಡಿಕೊಟ್ಟಿವಿ ಹೇಳ. ಏನಿಲ್ಲ, ಏನು ಒಂದು ನೀನು ನೀರು ಸಹಿತ ಕೊಟ್ಟು ನೋಡಪ್ಪ ಹೆಂಗೈತಿ. ಅದಕ್ಕೆ ನಾನು ಇಷ್ಟಪ್ಪ ಆಗೀನಿ ನೋಡು. ತಿಂಡಿನಾದ್ರೂ ತಿನ್ಬೇಕು ಅಂತ ನಾವು ವಿಚಾರ ಮಾಡಿದ್ರೆ ತಿಂಡಿ ಮಾಡಿದ್ರು, ಒಂದು ದಬರಿ ಉಪ್ಪಿಟ್ಟು ಮಾಡಿದ್ರು, ಆದ್ರೆ ನನಗೆ ಕೊಡ್ಲಿಲ್ಲ. ಹಿತ್ತಲ್ದಾಗ ಹೋಗಿ ನೋಡ್ತೀನಿ, ತಾಯಿ ಮಗಳ ರೂಮ್ ಇದೆಯಲ್ಲ ಅಲ್ಲಿ ಹಿತ್ತಲ್ದಾಗ, ಅಲ್ಲಿ ಕುತ್ಕೊಂಡು ಎದ್ರ ಬೋದ್ರ ಕುತ್ಕೊಂಡು ಅವರೇ ಖಾಲಿ ಮಾಡಿದ್ರು.
ಆದರೂ ನನಗೊಂದು ಸ್ಪೆಷಲ್ ಮಾಡಿಕೊಟ್ಟಿದ್ದಾರೆ, ಅದೇನು ಮೈಸೂರು ಮಂಡಕ್ಕಿ ಅಂತ. ನಾ ಇನ್ನೂ ಟೇಸ್ಟ್ ನೋಡಿಲ್ಲ, ತೊಗೊಂಬರ್ತೀನಿ, ನೋಡ್ತೀನಿ. ತೊಗೊಂಬ, ಎಷ್ಟು ಚೆನ್ನಾಗಿ ಮಾಡಿದೀವಿ ನಾವು. ಏನು ತಿಂದೇ ಇಲ್ಲ, ಎಲ್ಲ ಒಂದು ಸ್ವಲ್ಪ ಸಾಧ ಸಿಕ್ಕಿದ ನಿನ್ನ ಅಳಿಯ. ನೀರು ಕುಡ್ದ ಎಲ್ಲ ಆಯ್ತು. ಅಲ್ಲಿ ಏನು ಮಾಡಕ್ಕೆ ಹೋಗ್ಬೋದಿರಿ. ಇದೇ ನೋಡು ಮಾವ ನನಗೆ ಮಾಡಿಕೊಟ್ಟಿರೋದು. ಅತ್ತೆ, ಇದನ್ನು ಯಾರು ಮಾಡಿದ್ದಾರೆ? ನಾ ಮಾಡಿಲ್ಲ. ನೀನು ಮಾಡಿದಿ ಅತ್ತೆ, ನೀನು ಮಾಡಿದಿ ಅಂದ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡ್ತೀನಿ. ತಿಂತೀನಿ. ನೋಡ್ರಿ ಟೇಸ್ಟ್. ಏನು ಏನತ್ತೆ ಬರೀ ಖಾರ, ಭಯಂಕರ ಖಾರ ಇದೆ. ಖಾರ ಖಾರ ಐತೆ ಮಾಮ. ಅಮ್ಮ ಮಾಡಿಲ್ಲ, ನಾನು ನನ್ನ ಅಮೃತ ಕೈಯಿಂದ ಮಾಡಿದ್ದೀನಿ. ಇನ್ನೂ ಅಮೃತ ಕೈಯಿಂದ ಮಾಡಿದ್ದು. ಹಾಗಾದ್ರೆ ಚೆನ್ನಾಗಿರ್ಬೇಕು. ನಾನು ಈ ಸೈಡ್ ನೋಡ್ತೀನಿ. ತಿಂತೀನಿ, ಚೆನ್ನಾಗಿರುತ್ತೆ. ನಾನು ಮಾಡಿ ಸ್ಪೆಷಲ್. ಏನ್ ಬರೀ ಉಪ್ಪೇ ಇದೆ ಇದರಲ್ಲಿ? ಉಪ್ಪು ಐತೆ. ಬರೀ ಉಪ್ಪು. ಅಯ್ಯೋ ಮಾಮ, ನಾನು ಮಾಡಿಲ್ಲ, ಅಮ್ಮನೂ ಮಾಡಿಲ್ಲ. ಯಾರು ಮಾಡಿದ್ರು? ಇಂತಕ್ಕಲ್ಲ ಮೂದೇವಿ ಇದು ಮಾಡಿ. ಯಾರು? ಈ ಶ್ರೀದೇವಿ. ಈ ಶ್ರೀದೇವಿ ಮಾಡಿದ್ದ? ಶ್ರೀದೇವಿ ಅಲ್ಲ, ಮೂದೇವಿ. ಅದು ಮಾಡಿದ್ದ? ಅದ ಮಾಡಿತ್ತು, ತಿಂದು ನೋಡು. ನೋಡ್ತೀನಿ, ಟೇಸ್ಟ್ ನೋಡ್ತೀನಿ. ಮಾಮ ನೀವು ಸ್ವಲ್ಪ ನೋಡಪ್ಪ. ಆಹಾ, ಫಸ್ಟ್ ಕ್ಲಾಸ್ ಆಗಿದೆ. ನೋಡು, ಏನಪ್ಪ ಇದನ್ನೇ ತಿನ್ನಕತ್ತೆ ಹೌದಿಲ್ಲ? ನಾ ಮಾಡಿದ್ರೆ ಖಾರ, ಆಕೆ ಮಾಡಿದ್ರೆ ಉಪ್ಪು, ಆಕೆ ಮಾಡಿದ್ರೆ ಫಸ್ಟ್ ಕ್ಲಾಸ್ ಮಾಮ ಒಬ್ಬರೇ ಆಗ್ತಾರೆ ಚಾ ಕುಡಿ. ನಾವೇನಿಲ್ಲ, ನಾವೇನು ವ್ಯವಸ್ಥೆ ಮಾಡಿಲ್ಲ. ಹೋಗ ನಡಿಯೇ, ಹೋಗ. ಬರೀದ್ರಲ್ಲ ನಿಮ್ಮಪ್ಪ. ಈಗ ಇಟ್ಟು ಉರಿಯಾಕತ್ತ ನಮ್ಮಪ್ಪ. ವಯಸ್ಸಿನಾಗ ಹೆಂಗ್ ಉರಿದಿರ್ಬೇಕಂತೀನಿ ನಾನು. ಕರ್ಮ. ಏ ಅಮ್ಮ, ಏನಮ್ಮ ಇವ್ರು ಈ ರೀತಿ ಹುಚ್ಚುಚ್ಚಾಗಿ ಮಾಡ್ತಾ ಇರ್ತಾರೆ? ನನಗೇನು ಅರ್ಥನೇ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಾ ಇಲ್ಲ, ಏನೋ ಎಲ್ಲ ಅಯೋಮಯ ಆಗ್ಬಿಟ್ಟೈತೆ ನೋಡು. ಏನೇ ಯಾರೇ ಯಾಕಾಗಲ್ಲ. ಆದಷ್ಟು ಬೇಗ ಮುದುಕನ ಜೊತೆ ಇವಳು ಮದುವೆ ಮಾಡದೆ ಇದ್ರೆ ನನ್ನ ಹೆಸರು ಕಾವೇರಿನೇ ಅಲ್ಲ, ನನ್ನ ಹೆಸರು ಮಂದಾಕಿನಿ ಅಲ್ಲ, ನನ್ನ ಹೆಸರು ಶೇಷನ ಅಲ್ಲ. ಅಲ್ರಿ, ಎಂಥ ಕರುಣಾಜನಕ ಕತೆ. ನನ್ನ ಕಣ್ಣಾರೆ ಇವತ್ತು ನಾನು ನೋಡಿಬಿಟ್ಟೆ. ನನ್ನ ನಾಟಕ ಕಂಪನಿ ಸರ್ವಿಸ್ನಲ್ಲಿ ಎಷ್ಟೋ ಜನರನ್ನ ಬಡದಾಡೋಣ ಒಂದು ಮಾಡಿದ್ದೀನಿ. ನನ್ನ ಮಾತು ವೇದವಾಕ್ಯ ಅಂತ ಕೇಳಿ ಒಂದಾಗ್ತಿದ್ರು. ಆದರೆ ಇವತ್ತು ಕರಳ ಕಿತ್ತು ಬರುವಂಥ ಸಾವುಕಾರ ರಂಗಣ್ಣನ ಕೈ ಕೊಡ್ತೀನಿ ನೋಡಿ ನಿನ್ನ. ಸೊನ್ನ ಅಬ್ಬಾ ಬಾ 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 ಬಾ, ಎಂಥ ಕರುಣಾಜನಕ ಕತೆ ಇದು. ಕಣ್ಣಾರೆ ನೋಡಿಬಿಟ್ಟು ನೋಡ್ರಿ. ಎಂಥ ಹುಡುಗಿರಿ ಆ ಹುಡುಗಿ. ತಂದೆಯ ಮಾನ ಉಳಿಸೋದಕ್ಕೆ, ಮನೆತನದ ಮರ್ಯಾದೆ ಉಳಿಸೋದಕ್ಕೆ ಈ ಮುದುಕನ್ನ ಮದುವೆ ಹಾಕೊಪ್ಪಿಬಿಟ್ಟಲ್ರಿ. ಅಪ್ಪ, ಇದನ್ನೇನಾರ ಮಾಡಿ ಸರಿ ಮಾಡ್ಬೇಕಲ್ಲ. ಹಳೆ ತುಪ್ಪಾಯ ಸಾವುಕಾರ ರಗಣ, ಬಾ ಬಾ, ನಿನ್ನ ಮದುವೆ ಮೊಟ್ಟಿ ನೋಡ್ಕೋಬೇಕು. ಹಂಗೆ ಮಾಡ್ತೀನಿ ಬಾ. ಏನು ಶೇಷ ಮತ್ತ ಆಡ್ಕಂತ ನಿಂತು ಬಿಟ್ಟಲ್ಲೋ? ನನ್ನ ಮದುವೆ ಅರೇಂಜ್ಮೆಂಟ್ ಎಲ್ಲ ಆತೇನು? ಎಲ್ಲ ಮಾಡೇನಿಲ್ರಿ. ಏನೇನ್ ಮಾಡಿದೀವು? ಏನ್ ಮಾಡೇನಿ? ಬಿಳಿ ಬಟ್ಟೆ ತರ್ಸೀನಿ, ಮತ್ತೆ ಮ್ಯಾಲಾಗಿ ಗುಂಬುಗಳ ತರ್ಸಿದೀನಿ, ಬಾಳೆಕಾಯಿ ತರ್ಸಿದೀನಿ, ಅಂದ್ರೆ ಕೊನಿ ಇರೋದು, ಮತ್ತೆ ಮಾವಿನ ಸೊಪ್ಪು ತರ್ಸಿದೀನಿ, ಮಡಕಿಗಳು ತರ್ಸಿದೀನಿ. ಮತ್ತೆ ಇನ್ನೇನಾಗ್ಬೇಕ್ರಿ? ಎಲ್ಲ ವ್ಯವಸ್ಥೆ ಆಗೋಗೈತಿ. ಅಂದ್ರೆ ಇಲ್ಲಿ ಶೇಷ ಇದೆ ನನ್ನ ಮದುವೆದು ಏನ್ ಟಾಮಿಂದು? ತಪ್ಪು ತಿಳ್ಕೊಂಡ್ರಿ ಸಾವುಕಾರ್ರಿ, ನೀವು ತಪ್ಪು ತಿಳ್ಕೊಂಡ್ರಿ. ಅಲ್ಲೇ ಬಿಳಿ ಬಟ್ಟೆ ಅದಕ್ಕಲ್ಲಿ ಬಿಳಿ ಬಟ್ಟೆ ಎದಕ್ಕೆ ಅಂತೀರಲ್ರಿ? ನೀವು ಮದುಮಗ ಆಗಿರ್ತೀರಿ, ಹೊರಗಡೆಯಿಂದ ನಿಮ್ಗೆ ಆರ್ತಿ ಬೆಳಗ್ತಾರೆ, ಬಿಳಿ ಬಟ್ಟೆನ ಕಟ್ಟಿ ನಿಮ್ಗೆ ನಿಂಗೆ ಹಿಡ್ಕೊಂಡು ಬರ್ತಾರೆ. ಅದು ಇದು ಬೀಳಬಾರ್ದು ಅಂತ ಅದಕ್ಕೆ ಬೇಕ್ರಿ ಬಿಳಿ ಬಟ್ಟೆ. ಕರೆಕ್ಟು. ಈ ಬೊಂಬುಗಳ ಸೀರೆಗೆ ನಿಮ್ದೊಳಕತ್ತೀರಿ. ಬೊಂಬುಗಳು ಎದಕ್ಕೆ ಅಂತ ಕೇಳ್ತೀರಲ್ರಿ? ಹಂದ್ರ ಹಾಕೋದು ಬೇಡೇನ್ರಿ? ಅಂದ್ರ ಹಾಕ್ಬೇಕಲ್ಲ. ಮತ್ತೆ ಈ ಬಾಳಿಗೊನಿ ಅವಲ್ಲ ಮುಂದೊಂದಿರ್ಲಿ ಅಂತೀವ. ಅಲ್ಲ, ಮುಂದೆ ಬಾಳೆಗೊನೆ ಇದ್ರೇನೆ ಅದು ತಕ್ಷಣ
ಬಾಳಿಕಂಬ ಮತ್ತು ಮೇಲಾಗಿ ಮಾವನೆಲೆ ಎಲ್ಲ ತೋರಣಕ್ಕೆ ತಕ್ರಿ. ಹೌದಾ ಆತಪ್ಪ. ಈ ಮಡಿಕೆದ ಕಲೆ ಮುಂದ ಈಗ ಸರಿ ಹೋಯ್ತು ನೋಡ್ರಿ. ಸುರುಗಿ ಕುಂದಿಸ್ತಾರ ನಿಮ್ಮನ್ನ, ಸುರ್ಗಿ ಮಡಿಗೆ ನಾಲ್ಕು ಕಡೆಗೆ ಇಟ್ಟಿರ್ತಾರ. ಮತ್ತೆ ನಿಮ್ಮ ನಡೆ ಕುಂದಿಸಿರ್ತಾರ. ನಿಮ್ಮ ಡ್ರಮ್ ಗಟ್ಲ ವರ್ಷದ ನೀರು ಹಾಕ್ತಾರ. ಮತ್ತೆ ಅದಕ್ಕೆ ಮಡಿಕೆ ಬೇಕ ಬೇಡ. ಮತ್ತೆ ನಿಮ್ಮ ಮದುವೆ ಸಿದ್ಧತೆ ಎಲ್ಲ ಮಾಡಿ ಆತಲೆ ಶೇಷ ಎಲ್ಲಾರನು ಊರಾಗಿರಾರನ್ನ ಕರೆದು ಬಂದೇನೋ. ಎಲ್ಲಾರನ್ನ ಕರೆದೇನ್ರಿ, ಯಾರ್ಯಾರು ಬಿಟ್ಟಿಲ್ಲ. ಸೌಕರ್ಯ ನಾವ್ ಎಷ್ಟೇ ಕರೀಲಿ, ನೀವು ನಮ್ಮ ಮನಸ್ನಾಗ ಅದಿರಿ ಅಂತ ಅಂದ್ರು ಸಹಿತ ಇವನು ಯಾವ ನಮ್ಮ ಮನಸ್ನಾಗ ಇದ್ದಪ್ಪ ಅಂತ ಅವ್ರು ಅನ್ಕೊಂತಾರ. ಅದಕ್ಕೆ ನೀವು ಊರು ಧಣಿಯರು ಮದುವೆಗಾರರು ನೀವು ಕರಿಬೇಕ್ರಿ. ನಾ ಕರಿಲ ಕರಿ 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 ಬರ್ರಿಯೋ ನಿಮ್ಮ ಅಕ್ಕನವ್ವನ ಎಲ್ಲ ಕರ್ಕಂಡು ಮದುವೆ. ಯಾಕಲೇ ಶಿವಸ ಎಲ್ಲರನ್ನು ಕರ್ನಲ್ಲ ಪ್ರೀತಿಯಿಂದ. ಬರ್ರಿ ತಾಯಂದ್ರೆ, ಬರ್ರಿ ಅಕ್ಕಂದ್ರೆ, ಬರ್ರಿ ಅಣ್ಣಂದ್ರೆ, ಬರ್ರಿ ಮಾವಂದ್ರೆ ಅಂತ ಹಂಗೆ ತಗ. ಎಲ್ಲ ಅರೇಂಜ್ಮೆಂಟ್ ದುಡ್ಡು ಕೊಡ್ತೀನಿ ತಗ. ಇದನ್ನ ತಗ ಕೊಡ್ರಿ. ಎಲ್ಲರಿಗೂ ಅಡ್ವಾನ್ಸಿಂಗ್ ತೋರ್ಸು, ಮತ್ತೆ ಇಟ್ಕೊಂಬು. ನಗಣ್ಣ ಅಂಗಡಿಗೆ ಹೋಗಿ ಸಾಮಾನೆಲ್ಲ ತಗೊಂಡು ದುಡ್ಡು ತೋರಿಸಿ ಸುಮ್ ಬಂದ್ಬಿಡ್ಲೇನ್ರಿ. ಮತ್ತು ಸಂಜೆ ಪಾರ್ಟಿಗೆ ಹೇಮಣ್ಣ ಹತ್ರ ಹೋಗಿ ಅವನಿಗೆ ದುಡ್ಡು ತೋರಿಸಿ ಸುಮ್ ಬಂದ್ಬಿಡ್ಲೇನ್ರಿ. ಅಷ್ಟೇ ಮಾಡಿ. ಮಕ್ಕಳಿಗೆ ತಾನು ಹೇಮಣ್ಣ ಮೊದ್ಲ ನೀವು ಒಳ್ಳಕತ್ತಿ ತರಿ ರೊಕ್ಕರ ಬೇಡ, ಯಾವುದಕ್ಕೂ ಕಮ್ಮಿ ಆಗಬಾರ್ದು ನೋಡು. ನೀವು ಯಾಕೆ ಯೋಚನೆ ಮಾಡ್ತೀರಿ ಸೌಕರ್ಯ? ಎಲ್ಲಾದ್ರೂ ಹೇಳಿದ್ರಿ 24 ತಾಸು ನಿಮಗೆ ನಾನು ಸೇವಿಂಗ್ ಮಾಡ್ತೀನಿ, ಅಲ್ಲ ಸೇವೆ ಮಾಡ್ತೀನಿ. ಮತ್ತು ನನಗೆ ನಿನಗೂ ಒಂದು ಜೊತೆ ಸೂಟು ಸೂಟ್ ಬೇಡ್ರಿ, ನನಗೆ ಇಂಥವೇ ಡ್ರೆಸ್ ಇದ್ರೆ ಸಾಕು. ನೀವು ಮನಸಾರೆ ಹೇಳಿದ್ರಲ್ಲ, ನೀವು ಯಾಕೆ ಯೋಚನೆ ಮಾಡ್ತೀರಿ? ನಿಮ್ಮ ಮದುವೆ 3 ಜನ್ಮಕ್ಕೆ ಮುಚ್ಚಿ ನೋಡ್ಕೋಬೇಕು, ಹಂಗೆ ಮದುವೆ ಮಾಡ್ತೀನಿ. ಯಾಕೆ ಯೋಚನೆ ಮಾಡ್ತೀನಿ? ಬರ್ರಿ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಹೃದಯದ ಚೋರಿ, ಚಲುವೆ ರಾಜಕುಮಾರಿ, ಚಲುವೆ ರಾಜಕುಮಾರಿ. ಎಷ್ಟು ವರ್ಷ ಆತು ಏನು ಕತಿ ನೀನು ನೋಡಿ? ಏನೋ ಮರಯ್ಯ ನೋಡಪ್ಪ, ನಾನು ಒಂದು ವಾರ ರಜಾ ತಗೊಂಡು ಬಂದೇನಿ. ನೀ ನನ್ನ ಮದುವೆ ಈ ಸರಿ ಮಾಡ್ಸ ಕಳಿಸ್ಬೇಕು ನೀನು. ಲಚ್ಚಿ ಯಾಕ ಚಿಂತೆ ಬಿಡಲ್ಲ ಮಗನೇ, ನೀನ್ ಯಾಕೆ ಯೋಚನೆ ಮಾಡ್ತಿ? ಎಷ್ಟಾದ್ರೂ ನನ್ನ ಪ್ರೀತಿ ಅಳಿಯ, ನಿನ್ನ ಮದುವೆನೂ ನಾನು ಮಾಡ್ತೀನಿ, ಅದಕ್ಕೆ ನೀನ್ ಕರ್ಸಿರೋದು. ಹೌದಾ? ಅಲ್ಲೇ ಅಂದಂಗೆ ನೀನ್ ಎಲ್ಲಿಂದ ಬಂದಿ? ನಾನು ಚಳಕೆರೆ ಕ್ಯಾಂಪಿಂದ ಬಂದಪ್ಪ. ಹೌದಾ? ಮತ್ತೆ ಹೆಂಗೈತೆ ಕಲೆಕ್ಷನ್? ಥಿಯೇಟರ್ ಫುಲ್ ಕಲೆಕ್ಷನ್ ಇಲ್ಲ. ಕಲೆಕ್ಷನ್ ಥಿಯೇಟರ್ ಫುಲ್ ಕಲೆಕ್ಷನ್ ಇಲ್ಲ ಅಂದ್ರೆ ಎಲ್ಲ ಪುಕ್ಸೆಟ್ ನುಗ್ತಾರಲ್ಲ ಮಗ. ಹಂಗಾಗೈತಿ ಸೌಕರ್ಯ ಆಗೈತಲ್ಲ ಹಂಗ. ಇದು ಫ್ರೀ ಬಿಡ್ರಿ ಸೌಕರ್ಯ. ಅನ್ನಂಗೆ ಇವ ಯಾರು ಅನ್ಕೊಂಡ್ರಿ? ಯಾರಿವ? ನನ್ನ ಹಳೆಯಾರಿ ಲಚ್ಚಿ ಅಂತ ಇವನ ಹೆಸರು. ಲುಚ್ಚಿ ಇಲ್ಲ ಹುಚ್ಚಿ. ಹುಚ್ಚಿ ಅಲ್ಲೇ ಲುಚ್ಚಿ ತೋತು ಕೆಡಿಸ್ತಾರು. ಲಚ್ಚಿ ಲಚ್ಚಿ ಲಕ್ಷ್ಮಣರಾವ್ ಪೂರಿ ಅಂತ. ಪೂರಿ ಯಾಕೆ ಬಂದಾನ ಅವನು ಮದುವೆಯಾಗ ಹುಚ್ಚು. ಇವನಿಗೂ ಮದುವೆಯಾಗ ಹುಚ್ಚ. ಯಾರು ಕೊಡ್ತಾರಲೇ ಇವನಿಗೆ ಎಣ್ಣ? ಯಾಕ್ರಿ ಕೊಡೋದಲ್ಲ? ಯಾಕೆ ಕೊಡೋದಲ್ಲ? ಯಾಕೆ ಕೊಡೋದಿಲ್ಲ ಅಂತ ಈಗ ನಾನು ನಿಮ್ಮನ್ನು ಕೇಳ್ತೀನಿ. ನನ್ನೇನು ಕೇಳ್ತೀವೋ ಅವ್ರನ್ನೇ ಕೇಳು. ಹೆಣ್ಣು ಹೋಗಿ ಕೇಳು. ಅಲ್ಲಿ ನಮಗೆ ಯಾಕೆ ಕೊಡೋದಲ್ಲ? ತಿಂಗಳಿಗೆ 25,000 ಪಗಾರ ಕೊಡ್ತಾರ, 2 ಹೊತ್ತು ಊಟ ಕೊಡ್ತಾರ, ಖರ್ಚು ಕೊಡ್ತಾರ, ಆಮೇಲೆ ವಾರಕ್ಕೆ 3 ಬ್ಲೇಡ್ ಕೊಡ್ತಾರ. ಸೇವಿಂಗ್ ಮಾಡ್ಕೊಳಕ. ಕಲೆಕ್ಷನ್ ಆದ್ರೆ ನಿನಗೆ, ಕಲೆಕ್ಷನ್ ಆಗ್ಲಿದ್ರೆ ಮಾಲಕ್ಕನ್ ಸೇವ್. ಏನು ಹಿಂಗ್ ಮಾತಾಡ್ತಿ? ಇವರು ನಮ್ಮೂರು ಸಾಹುಕಾರರು. ನೀ ಇವ್ರಿಗೂ ಮದುವೆ ಮಾಡಿಸ್ತೀಯ? ಏನು ಅಲ್ಲ ಕನ್ಯಾ ಫಿಕ್ಸ್ ಆಗೋಗೈತಿ. ಹೌದಾ? ರತಿ ಅಂತ ಹೆಣ್ಣು ಫಿಕ್ಸ್ ಆಗೈತಿ. ನೋಡು, ಇದು ದೊಡ್ಡ ದುಡ್ಡಿನ ಚೀಲ. ನೀನು ಹೋಗಿ ನಮಸ್ಕಾರ ಮಾಡು. ನೀನು ಹೆಣ್ಣು ಬೇಕು ಅಂತ ಕೇಳು. ಅವ್ರು ಪ್ರಯತ್ನ ಮಾಡ್ತಾ ಬಹಳ ಉದಾರ ಇದ್ರಲ್ಲಿ.
ಹೆಣ್ಮಕ್ಳು ಮಾಡ್ಕೊಳ್ಳೋದ್ರಾಗ ಉದಾರಿ, ಹೆಣ್ಮಕ್ಳು ಕೊಡ್ಸೋದ್ರಾಗ ಉದಾರಿ. ನಮಸ್ಕಾರ ಯಜಮಾನ್ರೆ. ಏನ್ ತಿಳ್ಕೊಂಡಿ ನೀನು? ನಮ್ ಸಾವ್ಕಾರ ಅಂದ್ರ ಸಾವ್ಕಾರ ನಿಮ್ ಅಂತಸ್ತಿಗೆ ಹೇಳ್ರಿ. ಲಾರಿ ನೋಟ್ ಅದಾವ, ನೋಟ್ನಾಗ ಸುಟ್ಟಿ ಬಿಡ್ತಾನೆ. ಎಷ್ಟಿಟ್ರಿ ನೀವು? ಸುಟ್ಟು 3 ಲಾರಿ ಹಂಗೆ ಉಳಿತಾವ್. ಮೊನ್ನೆ 12 ಕೋಟಿ ಎಲ್ಲೊತ್ತ ಗೊತ್ತಲ್ಲ, ಅದು ಇವ್ರ ಮನೆಗದಾವ. ಈಗ ಯಾರಾದ್ರೂ ನನಗೇನ್ರಿ ಒಂದ್ ಹತ್ರ ನಿಂತು ಮಾತಾಡ್ರಿ. ಇದು ನಮ್ಮೂರು, ನಮ್ಮ ರಸ್ತೆ, ನಾವ್ ಹೆಂಗಾರ ಅಡ್ಡಾಡ್ತೇವೆ. ಮಾವ, ನನಗೆ ಸಿಟ್ಟು ಬಂದ ಜಾಮತ್ತಿಗೆ ಹೇಳ್ತೀನಿ ನೋಡಿ, ನನ್ನ ಸಹನೆ ಪರೀಕ್ಷೆ ಮಾಡ್ಬಾರ್ದು ಹೇಳೋನು. ಏನ್ ಮಾಡ್ತೀಯ? ಮತ್ತೆ ಮಾಡ್ತೀನಿ, ನಾನು ತಲೆ ಕೇಳ್ತೇನೆ, ಮತ್ತೆ ನಾ ಏನ್ ಮಾಡ್ತೀನಿ ಹೇಳಕ್ಕಾಗದಲ್ಲ. ಗರ್ಭಪಾತ ಮಾಡಿದ್ದು ನೀವು ಹೆಣ್ಣಲ್ಲ, ಗರ್ಭಪಾತ ಹೆಂಗ ಕರೆಕ್ಟ್ ಹೇಳ. ಏನ್ ತಟ್ಟದಿಲ್ಲ ಏನು? ಸಾವ್ಕಾರನ ಬಹಳ ಪ್ರೀತಿಯಿಂದ ಗೌರವದಿಂದ ಬಹಳ ನೈಸಾಗಿ ಮಾತಾಡ್ಸಲಿ. ಹಿಂಗ ಮದುವೆ ಮಾಡ್ತಾರಲ್ಲ, ಮದುವೆ ಮಾಡಿಸ್ತಾರ ಮೊದಲ ಹೇಳಬಾರ್ದು ನೋಡಿ ಯಜಮಾನ್ರೆ. ಇದು ಯಜಮಾನ್ರೆ ತಪ್ಪಾತು. ಕನ್ಯಾರ್ಥಿಯಾಗಿ ಬಂದಿರುವ ನನಗೆ ಒಂದು ಒಳ್ಳೆ ಕನ್ಯಾ ನೋಡಿ ಮದುವೆ ಮಾಡಿಸಿ ಪುಣ್ಯ ಕಟ್ಬಿಟ್ರಪ್ಪ. ಚೆನ್ನಾಗಿ ಕುಡಿಬೇಕಾದ್ರೆ ಮಾತಾಡ್ತಾರಲ್ಲ, ಕುಡಿಬೇಕರಿ ಕುಡ್ದಾಗ ನಿಮ್ಮ ಅವನ ಬೋಳಿ ಮಗನೇ ಎಷ್ಟಿಟ್ಟಿಲ್ಲ ರೊಕ್ಕ. ನಾಲ್ಕು ಮಂದಿ ಕೂಡ್ದಾಗ ಮಿಸ್ಟರ್ ಅನ್ನಲ್ಲ, ಮಿಸ್ಟರ್ ರಂಗಣ್ಣನವ್ರ ಅಂತ ಕರೆ. ನೋಡ್ರಿ ಮಿಸಸ್ ರಂಗಣ್ಣವ್ರೆ, ಹಂಗ ನಡೀತದೆ. ಕನ್ಯಾರ್ಥಿಯಾಗಿ ಬಂದಿರೋ ನನಗೊಂದು ಒಳ್ಳೆ ಕನ್ಯಾ ಹುಡುಕಿ ಮದುವೆ ಮಾಡಿ ಪುಣ್ಯ ಕಟ್ಟಿಕೊಡ್ರಿ. ಸೇಸ ಇವನಿಗೂ ಒಂದು ಮದುವೆ ಮಾಡೋಣ, ಏನ್ ಚಿಂತೆ ಮಾಡಬೇಡ. ಇಷ್ಟ್ರಾಗೆ ಇವನಿಗೆ ಒಂದು ಹೆಣ್ಣು ನೋಡಿ ಮಾಡ. ಸೇಸ ಬರ್ಬೇಕಾರೆ ಎಲ್ಲ ನರಿ ಮಕ ನೋಡೇ ಬಂದನ್ಕ. ನರಿ ಮುಖ ನೋಡಿಲ್ರಿ, ಬರುವಾಗ ಒಂದು ಖರೇ ಬೇಕು ಅಡ್ಡ ಆತ ಕರಿಬೇಕು. ಸಕ್ಕರ್ ಇವನ ಹಸ್ತ ಬಂದಾನ. ಹೌದ್ರಿ, ಇದು ಹಳಿಸ್ಕೊಂಡು ಎರಡು ಜೋಡ್ ಮಾಡಿಬಿಡ. ಹೌದು, ಯಾರು ಬೇಡ ಅಂತಾರ? ಒಪ್ಪ ನೋಡ್ರಿ, ಇವ್ ಏನು ಬಯಸಿ ಬಂದಾನ ಅದೇ ಸಿಕ್ಕತ್ತೆ. ಏನು ನಾ ಬಯಸಿ ಬಂದಿದ್ದು ಕನ್ಯಾ. ನಿನಗೆ ಈ ಕನ್ಯಾ ಪಾಸ್ ಆತನ? ಕನ್ಯಾ ಹೌದಲ್ಲ, ಇವ್ರು ಕನ್ಯಾನ? ಈಗಿನ ಗರ್ಭಪಾತ ಆಗಿತ್ತು ಅಂತಾರ, ಕನ್ಯಾ ಆಗ್ತಿಲ್ವ ಮರೆ. ಸಪ್ತಾಡಿ ಸಾವ್ಕಾರ, ನಿಮ್ ಬಾತೆ ಕೊಟ್ಟ ಹಿಂದಕ್ಕೆ ಸರ್ಸ್ರಿ. ನೋಡಲ್ಲ ಕನ್ಯಾನ. ಇದು ಕನ್ಯಾನ? ಮತ್ತೇನು ಡಕಣಾಚಾರಿ ಗೊಂಬಿ ಮಾಡಿ ಏನ್ ಮಗನ? ಇದು ಮಾತಾಡುತ್ತಾ? ನಾಟ್ಯ ಮಾಡ್ತತಿ. ನಾಟ್ಯ ಮಯೂರ್ ಇದ್ದಂಗ. ಅಲ್ಲಪ್ಪ ಮಾವ, ಭಾಳ ವರ್ಷದಿಂದ ಮದುವೆ ಮಾಡಿಸು ಅಂತ ಕೇಳ್ಕೊಂಡ್ರು ನನಗಂತ ಇಂಥ ಕನ್ಯೆ ತೆಗೆದಿಟ್ಟೇನು? ಮುಂದೆ ನೋಡೋಣ. ನಾವಲ್ಲಪ್ಪ ಯಪ್ಪ. ಲಚ್ಚಿ, ನಿನಗೆ ಮದುವೆ ಮಾಡ್ಕೊಂತೀಯ? ಸಾವ್ಕಾರ, ವರ ಏನೋ ನನ್ನ ಮನಸ್ಸಿಗೆ ಬಂದೈತೆ. ಯಾರಿವನು ಈ ಮನ್ಮಥನು? ಯಾರಿವನು ಈ ಮನ್ಮಥನು? ವೀರರಲ್ಲಿ ವೀರ, ಶೂರರಲ್ಲಿ ಶೂರ. ಎಂತೆಂತ ತಪ್ಕೊಂಡಿದ್ದೀವಿ, ಇದನ್ನು ತಪ್ಕೊಂಬಿಡಲಿ ಮಾವ. ಅಮಾಸೆ ಐತಿ ಅಂತ ದೊಡ್ಡವ್ರು ಹೇಳಿದ್ ಕೇಳಿದ್ ನಾನು. ಇವತ್ತು ಕಣ್ಣಾರೆ ನೋಡ್ದಂಗ ಆತ್ ನೋಡಪ್ಪ ಅಮಾಸೆ. ಹಂಗ್ಯಾಕ್ ಮಾಡ್ತೀಯಪ್ಪ ಸಣ್ಣ ಹುಡುಗರು ವಾಲಿಸ್ಬೇಕಂಗ? ಸಾವ್ಕಾರ, ಇವ್ರ ವಿಚಾರ ಬಿಡ್ರಿ, ನೀವು ನಡ್ರಿ. ಏನ್ ಬಿಡ, ಎಲ್ಲ ಅರೇಂಜ್ಮೆಂಟ್ ಮಾಡ್ಬೇಕು.
ನಮ್ಮ ಅಜ್ಜಿ ಇದೊಂದು ಚಲೋ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಾಳ. ಅಲ್ಲೋ ಮಾವ, ಯಾರು ಮರ ಅದು ದೊಡ್ಡ ರೊಕ್ಕದ ಚೀಲ. ಇದಕ್ಕೂ ಮದುವೆ ಮಾಡ್ಸಕ್ ಕೊಟ್ಟಿಯ ನೀನು? ನೋಡು, ಆ ಭಗವಂತ ನಾನು ಸುಮ್ಮನೆ ಜನರನ್ನ ಭೂಮಿಗೆ ಕಳಿಸಿಲ್ಲ. ಯಾರ್ಯಾರ ಹಣೆ ಬರ್ದಾಗ ಏನೇನು ಆಗಬೇಕು, ಏನೇನು ಬಿಡಬೇಕು, ಯಾರು ಎಲ್ಲಿ ಸೇರ್ಬೇಕು ಹಣೆ ಬರ್ದಿರ್ತಾನ. ನನ್ನ ಕಡೆ ಕೈ ಮಾಡ್ತೀನಿ ಮತ್ತೆ ನೀ ಚಿಂತೆ ಬಿಡಲೇ. ಹೌದಾ? ನಾನೆಲ್ಲ ಮದುವೆ ಮಾಡ್ತೇನೆ. ನಿನ್ನ ಮದುವೆ ಜವಾಬ್ದಾರಿ ನನಗೆ ಬಿಡು. ಅಚ್ಚಮ್ಮ ಅಚ್ಚೆ ಆದಷ್ಟು ಬೇಗ ಬಂದಪ್ಪ. ಅದೇ ನನ್ನ ಮಾಮೂಲಿ ಮನೆ, ಅದ ಮೊದಲ ಬಾಡಿಗೆ ಇದ್ದಲ್ಲ, ಅದ ಮನೆ ಹೌದಲ್ಲ? ಇವನ್ನ ನಾ ಮದ್ವಿ ಮಾಡ್ಕೋಬೇಕ್ರಿ. ನೋಡಪ್ಪ ಯಪ್ಪ, ಆದಷ್ಟು ಜಲ್ದಿ ನನ್ನ ಲಗ್ನ ಮಾಡ್ಬಿಡು. ಹೋದ ದಿವಸ ಮತ್ತೆ ತಿರುಗಿ ಬರಂಗಿಲ್ಲ ಶೇಷಣ್ಣ. ತಂಡಿ ಚಾಲು ಆಗುತ್ತ ಆಗೈತಿ. ಆದಷ್ಟು ಜಲ್ದಿ ಲಗ್ನ ಮಾಡು. ನಿಂತಲ್ಲೇ ನಿಲ್ಲಂಗಿಲ್ಲ, ಕುಂತಲ್ಲೇ ಕೂರಂಗಿಲ್ಲ, ಏನೇನೋ ಆಗ್ತೈತಲ್ಲ, ಹೇಳೋಕೆ ಮಾತೇ ಇಲ್ಲ. ಜುಂಜುಮ್ಮಾಯ ಮಾಯ ಬಂದೆ ಮಾಯ ಮಾಯ. ನೋಡ್ ರಸ್ತೆಗೆ ಎಲ್ಲ ಮುಗಿಸಿ ರೂಮ್ನಾಗ ಏನ್ ಮಾಡ್ತೀನಿ ನೀನು? ಅಯ್ಯ, ಮೊದಲು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು, ಆಮೇಲೆ ಅಲ್ಲೇ. ಹೌದಾ? ಕರೆ ಮಂಗ ಬಾಯ ಆಗಿರಂಗತ್ ನೋಡಿ ನಾವು. ಹಂಗ್ ಮಾಡ್ಬೇಡ ಶೇಷಣ್ಣ, ಪ್ರೀತಿ ಹೆಚ್ಚಾಗಿ ಒಂದ್ ಸ್ವಲ್ಪ. ನೀನ್ ಇದೇ ಪ್ರೀತಿಗೆ ಇಳ್ಕಲ್ ಹೋಗೋಂತಿ, ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ. ಮಾಡ್ಬೇಕು ಶೇಷಣ್ಣ, ಮಾಡ್ತೇನೆ. ನೋಡಪ್ಪ ನಿನಗಂತೂ ವಿಚಾರದ ಕರ್ಮ. ಹೂವಂದ ಬೇಷಾತು, ಇಲ್ಲಂದ್ರ ಮಾವ ಲೇ ನಿನಗೂ ಹೆಂಗೋ ಮದುವೆ ಆಗಿಲ್ಲ, ಸುಮ್ಮನೆ ನೀನ ಮಾಡ್ಕೊಂಡ್ಬಿಡು. ಲೇಪ್ಪ, ನಾನು ಒಂದಕ್ಕೆ ಸೀಮಿತ ಆಗೇನು? ಹೌದಾ? ಸಾಕು ನಿಮಗೆ ರಗಡ ಐತಿ. ಬರಲ್ಲ ಅಂದ ಬಂದವ್ರು ಮಾರೇ, ನನಗೆ ಅದ ಆಶ್ಚರ್ಯ ಹೋಗೈತಿ. ಹೌದಾ? ಹೋಲ್ ಬಿಡಲ್ಲೇ ಅಂದಂಗ. ನಿನ್ನ ಹೆಸರೇನಿಲ್ಲ? ನನ್ನ ಹೆಸರು ಲಕ್ಷ್ಮಣರಾವ್ ಪುರಿ ಅಲ್ಲ. ಸುಮ್ಮನೆ ಕೇಳಿದ್ನಲ್ಲ, ತಲೆ ಕೆಟ್ಟಂಗೆ ಸಾವುಕಾರ ಮಾತಾಡಿ. ಲಕ್ಷ್ಮಣ, ನಿನ್ಗೊಂದು ಮಾತು ಹೇಳ್ತೀನಿ. ಏನಪ್ಪ ಅದು? ನೀನ್ ನಾಟಕದ ಎಷ್ಟು ಚಂದ ಪಾಠ ಮಾಡ್ತಿ, ಎಷ್ಟು ಚಂದ ಹಾಡ್ತಿದ್ದಿ. ನೀನ್ ಬಣ್ಣ ಹಚ್ಚಿದ್ದೆ KBR ಕಂಪನಿಯಾಗ, ಹೌದಲ್ಲ? ಹೌದಪ್ಪ, ಹೌದು. ಇದನ್ನ ಒಪ್ತಿಲ್ಲ. ಅದು ಋಣ ತೀರ್ಸಕ್ಕ ಒಂದ್ ಒಳ್ಳೇದೊಂದು ಹಾಡು ಹೇಳಿದ ಕೇಳಲ್ಲ. ಬೇಡ ಬರೇ ಹಾಡು ಅಂತಿದ್ ಬರೇ, ಯಾರು ಹಾಯರ್ ಕೊಡಂಗಿಲ್ಲ. ನೀ ಬರೀ ಹಾಡು ಹೇಳ್ತಾರೆ ಕೊಡಲ್ಲ. ಅದು ಈ ದಾವಣಗೆರೆಗೆ ಕಲಾ ನಗರಿ, ಇದು ದಾವಣಗೆರೆ. ದಾವಣಗೆರೆ ಬೀಡು, ಈ ದಾವಣಗೆರೆ. ಎಂತೆಂತವ್ರು ಗೊತ್ತಾರ ಕುಂತಾರ ಹೇಳಿಲ್ಲ? ಎಂತೆಂತವ್ರು ಕುಂತಾರ ಅಲ್ಲಿ ನೋಡಿ, ಹೇಮಣ್ ಕುಂತಾರ. ನಿನ್ನ ಹಾಡು ಕೇಳಿ ಜೇಬಿಗೆ ಹಂಗ ಕೈ ಹಾಕ್ತಾರೆ. ಹೌದಾ? ಇನ್ನು ನಾಗಣ್ಣರು ಅದೇ ಜೇಬಿಂದ ಅಲ್ಲ ತೆಗೆದು ರೆಡಿ ಇಟ್ಕೊಂಡ್ಬಿಟ್ಟ. ಇನ್ನು ನಮ್ಮ ಗುರುಬಸಪ್ಪರು ಭದ್ರಾವತಿ ಎಂತ ನಾಟಕ ಕಂಪ್ನಿ ಕಟ್ಟಿದ್ರಲ್ಲಿ ಅವರು. ಗುರುಬಸಪ್ಪನವರು ಎಂತೆಂತ ನಾಟಕ ಆಡಿದ್ರು. ದೊಡ್ಡೊಳ್ಳ ಜೊತೆಗೆಲ್ಲ ಅವ್ರು ಹಾಕ್ಬಿಡಲ್ಲಿ. ಹೌದಾ? ಅವರು ಹಾಡು ಕೇಳಿದ ತಕ್ಷಣ ಕೈಯಾಗ ಕೊಡ್ತಾರ ತಗೊಂಡು. ಏನ್ ಕೊಡ್ತಾರ ಅಂದಿಲ್ಲ ಹಂಗನ್ನು ಹಾಡು ಹಾಡು ಮಗನ ಹಾಡ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ. ನೋಡ ಗಣೇಶ ನಿಂತಾರ, ರೊಕ್ಕ ತೆಗಿತಾರ. ರೊಕ್ಕ ತೆಗೆದ್ರು ನೋಡು, ಎಡಗಾಡಿದೆ. ತೆಗೀರಿ ರೊಕ್ಕ, ತೆಗೀರಿ. ರೊಕ್ಕ ತೆಗಿ, ಫೋನ್ ಪೇ ಮಾಡ್ತಾರೆ ನೋಡು. ಪ್ರಾಣಮುನೀವದೆ ರಾಗಮುನೀವದೆ ರಾಗಮೇ ಯೋಗಮನೆ ಮೌನ ವಿಚಕ್ಷಣ ಕಾಲ ವಿಲಕ್ಷಣ ರಾಗಮೇ ಯೋಗಮನೆ ನಾದೋಪಾಸನ ಶೇಷಿನ ಮಾಡಲು ನೀ ಮಾಡಲು ನೇನಹಿತೆ ದಿಕ್ಕರಿಂದ ಹಿಮಗಿರಿಂದ ಕಂದಲ ನೀಲ ಕಂದಲ ಶುದ್ಧಗಾನ ನಿನ ನಿದ್ರಗಾನ ನಿನ ಶುದ್ಧಗಾನ ನಿನ ಅಪಗಲುಂಚಲ ಮುದುಕಲುಂಚಲ ಶಂಕ
ನೋಡು ಏನು ಚಿಂತೆ ಮಾಡಬೇಡ. ಇಲ್ಲ ನಿನಗಾಗಿ ಬ್ಯೂಟಿಫುಲ್ ಕನ್ಯಾ ಹುಡುಕಿಟ್ಟೇನ್ರಿ. ಹೌದಲ್ಲ? ಆರಿಸಿ ಹೇಳಿ ಮಾಡಿಸ್ತಂಗೆ ಬಿಟ್ಟೇನೆ. ಆದ್ರೆ ಬಂಗಾರದಂತ ಹುಡುಗಿ ಇದು ಮಾತ್ರ ಅನ್ನೋದಿಲ್ಲ. ಒಂಚೂರು ಹಲ್ಚಲ್, ಸ್ವಲ್ಪ ಲಗಾಮ್ ಜಗ್ಗಿ ಹಿಡ್ಕೋ, ನಿನ್ನ ಬದುಕು ಬಂಗಾರ. ತೋರಿಸ್ಬೇಡಿ ಮಾವ, ಅವಸರದಾಗ ಹುಟ್ಟಿಲಿ ಕಳಿಸ್ತೇನೆ. ನೀ ಮದುವೆ ಮನೆಗೆ ಬಾ. ಆಮೇಲೆ ಸಾವುಕಾರರು ಮರ್ತು ಬಿಟ್ಟಾರ, ಈ ಮೊಬೈಲ್ ತಗೊಂಬ. ಈ ಮೊಬೈಲ್ನಾಗ ಆ ಸಾವುಕಾರನ ಜೀವನ ಚರಿತ್ರೆ ಇರೋದು, ಎಲ್ಲ ಅಲ್ಲೇ ರೆಕಾರ್ಡ್ ಆಗೋದು. ಸಾವುಕಾರನ ತಲೆಗೆ ಇದು ಬಂದಿಲ್ಲ, ನೀ ತಗೊಂಡು ಬಾ. ನಮ್ಮ ಶೇಷು ಮಾಮ ಮನಸ್ಸು ಮಾಡಿಬಿಟ್ರಿ ಏನಾಗಕ್ಕಿಲ್ರಿ. ಆದಷ್ಟು ಬೇಗ ಈ ಸರಿ ಮದುವೆ ಮಾಡ್ಕೊಂಡು ಹೋಗೋದೇ. ಓಹೋ, ಈ ಕಡೆಗೆ ಒಂದು ಯಾವುದೋ ಬಣ್ಣದ ಹಕ್ಕಿ ಬರ್ತಾ ಇದೆ ಅಲ್ಲ. ನಿಮ್ಮದು ಉದುರಿ ಬಿತ್ತು. ಏನ್ರಿ ಅಂದಾಗೆ ನಿಮ್ಮನ್ನೆಲ್ಲ ನಾನು ನೋಡ್ತೀನಲ್ಲ. ಎಲ್ಲೇ ಪೊಲೀಸ್ ಸ್ಟೇಷನ್ ನೋಡಿರ್ಬೇಕು. ಏ ಅಲ್ಲ, ನೀವು ನಾಟಕದವ್ರು ತಾನೇ? ಕರೆಕ್ಟ್. ಹೆಂಗ್ ಕಂಡಿಡ್ದು ಬಿಟ್ರಿ? ಬನಶಂಕರಿ ಜಾತ್ರೆಯಲ್ಲಿ ನಾನು ನೋಡೋದಕ್ಕಂತ ಬಂದಿದ್ದೆ. ಅಲ್ಲಿ ಮದುಮಗನ ನಾಟಕದಲ್ಲಿ ನೀವು ಮದುಮಗನ ಪಾರ್ಟ್ ಮಾಡಿದ್ದಿಲ್ವಾ? ನಿಜ ನಿಜ ನಿಜ. ಅವತ್ತು ಮದುಮಗಳ ನಾಟಕದಲ್ಲಿ ಮದುಮಗನ ಪಾತ್ರ ಮಾಡಿದವು ನಾನೇ. ಇವತ್ತು ಮದುವೆಗಾಗಿ ಕನ್ಯಾರ್ಥಿಯಾಗಿ ಬಂದಿರುವವನು ನಾನೇ. ನಾನು ನಿಮ್ಮನ್ನು ತುಂಬಾ ಮೆಚ್ಕೊಂಡ್ಬಿಟ್ಟೆ. ಮೆಚ್ಕೊಂಡಿದ್ರಿ ನನ್ನ? ನಿಮ್ಮನ್ನಲ್ಲ, ನಿಮ್ಮ ಅಭಿನಯವನ್ನು. ಈ ನಾಟಕದವ್ರಿಗೆ ಸ್ವಲ್ಪ ಹೊಗಳಿದ್ರೆ ಸಾಕು, ಒಮ್ಮಿಗ್ಲೇ ಅಮೂಲ್ಯ ಬರುತ್ತೆ. ರೇ 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 ಏನ್ ಮಾತಾಡ್ತೀರಿ? ಹೊಗಳಿದ್ರೆ ನಾಟಕದವ್ರಿಗೆ ಅಷ್ಟೇ ಯಾಕ್ರಿ ಅಮಲ ಇರುತ್ತೆ? ಪ್ರತಿಯೊಬ್ಬರಿಗೂ ಅಮಲ ಇರುತ್ತೆ. ಹೋಗ್ಲಿ ಬಿಡ್ರಿ. ನೀವು ಈ ಊರಲ್ಲಿ ಎಷ್ಟು ದಿನ ಇರ್ತೀರಿ? ಒಂದೆರಡು ದಿವಸ ಇದ್ದು ಹೋಗ್ಬೇಕಂತ ಬಂದೇನಿ. ನಾವು ದೊಡ್ಡ ಮನಸ್ಸು ಮಾಡಿದ್ರೆ ಕಾಯಿ ಮೇಲೆ ಉಳ್ಕೊಂಡ್ಬಿಡ್ತೀವಿ. ಹೌದಾ? ಸ್ವಲ್ಪ ನಿಮ್ಮ ಟೈಮ್ ಸಿಕ್ಕಾಗ, ಸ್ವಲ್ಪ ಹೊತ್ತಾದಾಗ ನನ್ನ ಮನೆಗೆ ಬಂದು ಅದರಲ್ಲಿ ಆ ನಾಟಕದಲ್ಲಿರೋ ಒಂದೆರಡು ಹಾಡು ಹೇಳ್ಕೊಡ್ತೀನಿ. ಟೈಮ್ ಸಿಕ್ಕಾಗಲ್ಲ, ನನಗೇನು ಕೆಲಸನ ಇಲ್ಲೀಗ. ಈಗಲ್ಲ, ನಾನು ಫಸ್ಟ್ ಮನೆಗೆ ಹೋಗ್ತೀನಿ. ಮನೇಲೆ ಮಮ್ಮಿಗೆ ಎಲ್ಲರಿಗೂ ಹೇಳ್ಬೇಕು, ಆಮೇಲೆ ನಿಮ್ಮ ಅಂದಾಗೆ ನಿಮ್ಮ ಮನೆ ಎಲ್ಲಿ ಐತಂದ್ರಿ? ಅಲ್ಲಿ ಪೊಲೀಸ್ ಸ್ಟೇಷನ್ ಕಾಣಿಸುತ್ತಲ್ಲ. ತಪ್ಪು ತಿಳ್ಕೊಂಡ್ರೆ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಸೀದಾ ಹೋಗಿ ರೈಟಿಗೆ ಹೊಳ್ಳಿ ಮತ್ತು ಲೆಫ್ಟಿಗೆ ಹೊಳ್ಳಿ, ಅಲ್ಲಿ ರಾಜೋಪ್ಪನ ಮನೆ ಯಾವ್ದಂತ ಕೇಳಿದ್ರೆ ಯಾರು? ಹೌದಲ್ಲ? ಅಂದಾಗೆ ನಿಮ್ಮ ಹೆಸರು? ನನ್ನ ಹೆಸರು ಮಂದಾಕಿನಿ ಚಟ್ನಿ ಅಂತ. ಮಂದಾಕಿನಿ ಚಟ್ನಿ? ಮತ್ ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಣರಾವ್ ಪುರಿ. ಚಟ್ನಿ ಪುರಿ ಎರಡು ಮ್ಯಾಚ್ ಬರ್ಲಾ? ಬಾಯ್. ಒಂದೇ ಜೀವ ಒಂದೇ ಭಾವ ನಾವೆಂದಿಗೂ, ಒಂದೇ ಜೀವ ಒಂದೇ ಭಾವ ನಾವೆಂದಿಗೂ, ಕಿರೀಟ ಮನದ ಕಿರಿಯಾಸೆಯ. ಯಪ್ಪ ಪರಮಾತ್ಮ, ಈ ಹುಡುಗಿನ ನನ್ನ ಬಲಿ ಬೀಳುವಂಗೆ ಮಾಡಿಬಿಟ್ಟೆ ಅಂತ ನಿನ್ನ ಫಸ್ಟ್ ಕ್ಲಾಸ್ ಒಂದೆರಡು ಬರ್ಮಾಡ ಹೊಲಿಸ್ಕೊಡ್ತೀನಿ, ಹಾಕೊಂಡು ಮಜಾ ಮಾಡು. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ತಾಯಿ ಸತ್ತ ಮಗಳ ಕತೆ ಬೇರು ಮುರಿದ ಮರವಿದ್ದಂತೆ. ನನ್ನ ಹೆತ್ತ ತಾಯಿ ಇದ್ದಿದ್ರೆ ನಾನು ಎಷ್ಟು ಅಚ್ಚುಕಟ್ಟದಿಂದ ಕೆಲಸ ಮಾಡಿಕೊಂಡು ಹೋದ್ರು ಮತ್ತೆ ಮೂದಿಲ್ಸಿ ಮಾತಾಡ್ತಾಳೆ ನನ್ನ ಮಲತಾಯಿ. ಹೊಟ್ಟಿನಲ್ಲಿ ನನ್ನ ಜೀವನ ಹಾಳಿದ್ದ ಬಾವಿಯಲ್ಲಿ ಹಾರಿಕೊಂಡಂತಾಗಿದೆ ನನಗೆ. ಯಾಕೆ ಕಲ್ಯಾಣಿ ಗಾಬರಿ ಆದೆ? ನಾನು ನಿನ್ನ ಕಣ್ಣು ಮುಚ್ಚಿ ಸರಸವಾಡಬಾರ್ದೇನು? ಅಲ್ಲ ಮಾಮ, ನೀವು ನನ್ನ ತಂಗಿ ಮಂದಾಕಿನ ಕೈ ಹಿಡಿಯಲು ಬಂದವರು ಅಂದ ಬಳಿಕ ಯಾರೂ ಇಲ್ಲದ ಸಮಯದಲ್ಲಿ ನನ್ನ ಕಣ್ಣು ಮುಚ್ಚಿ ಸರಸಾಡೋದನ್ನು ಯಾರಾದರೂ ನೋಡ್ಲಿ ಬಿಡು, ಯಾರೂ ನೋಡಬಾರದು ಅಂತ ನಾನೇನು ದಿಗ್ಬಂಧನ ಹಾಕಿಲ್ವಲ್ಲ. ಆದರೂ ಇದು ಧರ್ಮವಲ್ಲ ಮಾಮ. ನಾನು ಮೆಚ್ಚಿದ ಹೆಣ್ಣಿನ ಕಣ್ಣು ಮುಚ್ಚಿ ಸರಸವಾಡುವುದು ಧರ್ಮವಾಗದಿದ್ದಲ್ಲಿ ಮತ್ತಾವುದಿದೆ ಧರ್ಮ ಈ ಪ್ರಪಂಚದಲ್ಲಿ? ಮೆಚ್ಚಿದ ಹೆಣ್ಣು ಯಾರು? ಇನ್ನಾರು? ನೀನೇ.
ಅಂದು ಈ ಮನೆಗೆ ಬಂದಾಗ ನನ್ನ ಅತ್ತೆಯ ಮುಂದೆ ಸ್ಪಷ್ಟವಾಗಿ ಹೇಳಿದ್ದೆಲ್ಲ ನಿನ್ನೊಬ್ಬಳಿಗೆ ಅರ್ಥವಾಗುವಂತೆ. ನೋಡು ಕಲ್ಯಾಣಿ, ಎಂದು ನಿಸರ್ಗ ಸಹಜ ಒಲವಿನಿಂದ ನಿನ್ನ ಸೀರೆಯ ಸೆರಗು ನನ್ನ ಕೈಗೆ ಸೋಂಕಿತೋ ಅಂದೇ ನನ್ನ ಮನದಲ್ಲಿ ನಿನ್ನ ಮೂರ್ತಿ ನೆಲೆಸಿತು. ಜನ್ಮ ಜನ್ಮಾಂತರದ ಜೊತೆಗಾರ್ತಿ ಇವಳೆಂದು ನನ್ನ ಆತ್ಮ ಉಸಿರಿತು. ಮಾಮ, ಏನು ಮಾತಾಡ್ತಿದ್ರಿ ನೀವು? ನಿಮ್ಮತ್ತೆ ನಿಮ್ಮನ್ನು ಇಲ್ಲಿ ಕರೆಸಿಕೊಂಡಿದ್ದು ನನ್ನ ತಂಗಿ ಮಂದಾಕಿನ ನಿಮ್ಗೆ ಕೊಟ್ಟು ಮದುವೆ ಮಾಡಲೆಂದು. ಅದನ್ನು ಬಿಟ್ಟು ನೀವು ನನ್ನನ್ನು ಬಯಸುವುದು ನ್ಯಾಯವಲ್ಲ, ಹಿರಿಯರ ಮನ ನೋಯಿಸುವುದು ಧರ್ಮವೂ ಅಲ್ಲ. ನ್ಯಾಯ, ನೀತಿ, ಧರ್ಮಗಳನ್ನು ನಾನು ನಿನ್ನಿಂದ ಕಲಿಯಬೇಕಾಗಿಲ್ಲ. ಮನಮೆಚ್ಚಿದ ಕನ್ಯೆಯ ಕೈ ಹಿಡಿಯುವ ಸಂಪೂರ್ಣ ಹಕ್ಕು ನನಗಿದೆ. ಮನ ಒಪ್ಪದ ಕನ್ಯೆಯ ಕೈ ಹಿಡಿದು ನನ್ನ ಬಾಳನ್ನು ದುರಂತ ಕೀಡು ಮಾಡಿಕೊಳ್ಳಲು ನಾನು ಸಿದ್ಧನಿಲ್ಲ. ನೋಡು ಕಲ್ಯಾಣಿ, ನೀನು ಒಪ್ಪಿದರೆ ನನ್ನ ಪುಣ್ಯವೆಂದು ಭಾವಿಸಿ ನಿನ್ನನ್ನು ಮದುವೆ ಆಗ್ತೀನಿ. ಒಪ್ಪದಿದ್ದರೆ ಮದುವೆ ಆಸೆಯನ್ನು ಬಿಟ್ಟು ಮನೆಗೆ ಹೋಗ್ತೀನಿ ಅಷ್ಟೇ. ಯಾಕೆ ಕಲ್ಯಾಣಿ, ನನ್ನ ಮದುವೆ ಆಗಲು ನಿನ್ನ ಮನಸ್ಸಿಲ್ವೇ? ನಿಮ್ಮನ್ನು ಮದುವೆ ಆಗಿ ನಿಮ್ಮ ಮನೆ ತುಂಬುವ ಭಾಗ್ಯ ನನ್ನ ಹಣೆಯಲ್ಲಿ ಬರೋದಿಲ್ಲ ಮಾಮ. ಇನ್ನು 8 ದಿನದಲ್ಲೇ ನನ್ನ ಮದುವೆ, ಅದರ ನಿಶ್ಚಿತಾರ್ಥವು ಕೂಡ ಸತ್ಯವಾಗಿ ಮಾಮ. ಈ ಊರಿನ ಶ್ರೀಮಂತರೊಬ್ಬರು ನನ್ನ ಕೈ ಹಿಡಿಯಲು ಮುಂದಾಗಿದ್ದಾರೆ. ಐ ಆಮ್ ಸೋ ಸಾರಿ ಕಲ್ಯಾಣಿ. ನಿನ್ನ ಮದುವೆಯ ನಿಶ್ಚಿತಾರ್ಥ ಮುಗಿದು ಹೋಗಿದೆ ಅಂತ ನನಗೆ ಮೊದಲೇ ಗೊತ್ತಾಗಿದ್ದರೆ ನನ್ನ ಮನಸ್ಸನ್ನು ಇಷ್ಟು ದೂರ ಹರಿಬಿಡ್ತಾ ಇರಲಿಲ್ಲ, ನಿನ್ನನ್ನು ಮುಟ್ಟಿ ಮೋಹಗೊಡುತ್ತಿರಲಿಲ್ಲ. ಕಲ್ಯಾಣಿ, ಒಟ್ಟಿನಲ್ಲಿ ನಿನ್ನನ್ನು ಮದುವೆ ಆಗ್ತಾ ಇರೋ ಆ ಪುರುಷ ನಿಜಕ್ಕೂ ಪುಣ್ಯವಂತ. ಮಾಮ, ಈಗ ಮದುವೆಯಾಗುತ್ತಿರುವುದು ಒಲವೆಯಿಂದಲ್ಲ, ಅವರಲ್ಲಿರುವ ಹಣದ ಬಲದಿಂದ. ಅಂದರೆ ಬಡತನದ ಆಪತ್ಕಾಲದಲ್ಲಿ ನನ್ನ ತಂದೆ ಮಾಡಿದ ಸಾಲಕ್ಕಾಗಿ ಮುಗಿದು ಹೋಯ್ತು ಮಾಮ ಈ ಮಗಳ ದೇಹದ ಮಾರಾಟ. ಇನ್ನು 8 ದಿನದಲ್ಲಿ ತಂದೆ ವಯಸ್ಸಿನವರು ನನ್ನನ್ನು ಮಡದಿ ಎಂದು ಸ್ವೀಕಾರ ಮಾಡ್ತಾರೆ ಮಾಮ, ಸ್ವೀಕಾರ ಮಾಡ್ತಾರೆ. ಮಾಡಿಕೊಂಡ ಸಾಲಕ್ಕಾಗಿ ಹೊಟ್ಟೆಯ ಮಗಳನ್ನೇ ಮಾರಿಕೊಳ್ಳುವಷ್ಟು ದುಷ್ಟತನ ಆವರಿಸಿತೇ ನಿನ್ನ ತಂದೆ. ಮಾಮ, ದಯವಿಟ್ಟು ನನ್ನ ತಂದೆಗೆ ಏನು ಅನ್ಬೇಡಿ. ಇದಕ್ಕೆ ಮದುವೆಗೆ ಒಪ್ಕೊಂಡವಳು ನಾನೇ ವಿನಾ ನನ್ನ ತಂದೆಯವರೆಲ್ಲ ನಾನೇ ಮನಸ್ಸಾರ ಒಪ್ಕೊಂಡಿದ್ದೀನಿ. ಏನು, ನೀನು ಮದುವೆಗೆ ಒಪ್ಕೊಂಡಿದೀಯಾ? ಅಲ್ಲ ಕಲ್ಯಾಣಿ, ಆ ಮುದುಕನ ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳಲು ನಿನ್ನ ಮನಸ್ಸಾದ್ರೂ ಹೇಗೊಪ್ತು? ಮಾಮ, ಮನಸ್ಸು ಒಪ್ಪದಿದ್ದರೂ ಅವರಲ್ಲಿರುವ ಹಣ ಒಪ್ಪಿಸಿತು ಮಾಮ. ತಾನೇ ಮದುವೆಗೆ ಏನಾದರೂ ಒಪ್ಪದಿದ್ದರೆ ಈ ಮನೆ ಸಾಹುಕಾರ ಪಾಲಾಗ್ತಿತ್ತು, ನನ್ನ ತಂಗಿ ಮದುವೆ ನಿಂತು ಹೋಗ್ತಿತ್ತು. ಅದರಿಂದ ನನ್ನ ತಂದೆಗೆ ತುಂಬ ತೊಂದರೆ ಆಗ್ತಿತ್ತು ಮಾಮ. ಇದೇ ನೋಡಿ ಮಾಮ, ತಾಯಿ ಸತ್ತ ಮಗಳ ದಾರುಣ್ಯ ಕಥೆ. ಚೇಚೆ, ನನ್ನ ಅತ್ತೆ ಇಷ್ಟು ಕೆಟ್ಟ ಸ್ವಭಾವದವಳೆಂದು ನಾನು ತಿಳಿದುಕೊಂಡಿರಲಿಲ್ಲ. ಹಡದ ಮಗಳ ಸುಖಕ್ಕಾಗಿ ಪಡೆದ ಮಗಳನ್ನು ಮಾರಿಕೊಳ್ಳುವ ಇವಳು ಮಾನವಿಯಲ್ಲ, ದಾನವಿ. ಆದರೂ ಮಾನವರ ನಿರ್ಣಯವೇ ದೈವಿ ನಿರ್ಣಯವಲ್ಲ. ನೋಡು ಕಲ್ಯಾಣಿ, ನಿನ್ನ ತಂದೆಯವರ ಸಾಲ ತೀರಿಸಿ ನಿನ್ನ ತಾಯಿಗೆ ಇರಲು ಈ ಮನೆ ಉಳಿಸಿ ನಾನು ನಿನ್ನನ್ನು ಮದುವೆ ಆಗ್ತೀನಿ. ನಿನಗೆ ಒಪ್ಪಿಗೆ ಇದೆಯಾ? ಬೇಡಿ ಮಾಮ, ಸಾಕಷ್ಟು ವರದಕ್ಷಿಣೆ ಪಡೆದು ಶ್ರೀಮಂತರ ಕಣ್ಣೆ ಕೈ ಹಿಡಿಯುವ ಕಾಲದಲ್ಲಿ ನನ್ನಂಥವಳು ನೀವು ಮೆಚ್ಚಿಕೊಂಡ್ರೆ ಮನೆಯಲ್ಲಿದ್ದವರನ್ನೆಲ್ಲ ವಿರೋಧ ಕಟ್ಟಿಕೊಳ್ಳಬೇಕು. ಬೇಡಿ, ದಯವಿಟ್ಟು ನನ್ನನ್ನು ಮರೆತು. ಮೆಚ್ಚಿಕೊಂಡಷ್ಟು ಸುಲಭವಲ್ಲ ಕಲ್ಯಾಣಿ ಮರೆತು ಬಿಡುವುದು. ಮೆಚ್ಚುಗೆಯ ಮಾತು ಮನದಿಚ್ಚಿಗೆ ವಿರೋಧವಾಗಿ ಸಾಗಿದರೆ ನಾನು ಹುಚ್ಚನಾಗಬಹುದು. ಕಾರಣ, ನಿನ್ನ ತಂದೆಯವರ ಸಾಲ ತೀರಿಸಿ ನಾನು ನಿನ್ನ ಮದುವೆ ಆಗ್ತೀನಿ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯೋ ಇಲ್ವೋ? ಮಾಮ, ನಿಮ್ಮ ಕೈ ಹಿಡಿಯುವ ಭಾಗ್ಯಕ್ಕಿಂತ ಹೆಚ್ಚಿನ ಭಾಗ್ಯ ಏನಿದೆ. ಆದರೆ ಅವರು ಕೊಟ್ಟ ಮಾತು. ಕಲ್ಯಾಣಿ, ಕೊಯ್ಯಿಸಿಕೊಳ್ಳಲೆಂದು ಕಟುಕರ ಮನೆ ಸೇರುವ ಕುರಿ ತನ್ನ ಅಸಹಾಯಕ ಸ್ಥಿತಿಯಿಂದಲ್ಲದೆ ಆತ್ಮಾಭಿಲಾಷೆಯಿಂದಲ್ಲ. ಅದರಂತೆ ನೀನು ಅವರಿಗೆ ಮದುವೆಗೆ ಮಾತು ಕೊಟ್ಟಿದ್ದು ಹಣದ ಬಲುಮೆಯಿಂದಲ್ಲದೆ ಮನದ ಒಲುಮೆಯಿಂದಲ್ಲ. ಮನ ಒಪ್ಪದವನಿಗೆ ತನು ಒಪ್ಪಿಸುವುದು ನೀತಿ ಬಾಹಿರ ರೀತಿ. ನೋಡು, ಅಂದು ಬಾವಿಯ ದಂಡೆಯ ಬಳಿ ಯಾವ ನಿಸರ್ಗ ಶಕ್ತಿಯು ನಿನ್ನ ಸೀರೆಯ ಸೆರಗನ್ನು ನನ್ನ ಕೈಗೆ ಕೊಡುವಂತೆ ಮಾಡಿತೋ ಆ ಶಕ್ತಿಯೇ ಬೇರೊಬ್ಬಳನ್ನು ನೋಡ ಹೊರಟ ನನ್ನ ಮನಸ್ಸಿಗೆ ಮೋಡಿ ಹಾಕಿ ನಿನ್ನನ್ನು ಒಲಿಯುವಂತೆ ಮಾಡಿತು. ಮಾನವರ ಮತಿಗೆ ನಿಲುಕದ ದೈವೀ ಪ್ರೇರಣೆಯ ಮೇಲೆ ನಮ್ಮಿಬ್ಬರ ಬಾಳ ಬಳ್ಳಿ ಹಬ್ಬಿ ಹೂ ಬಿಡುವ ಕಾಲ ಬಂದಾಗ ಹರಿದು ಹಾಕುವುದೇಕೆ? ಒಪ್ಪು ಕಲ್ಯಾಣಿ. ಮಾಮ, ಎಂದಿದ್ರು ನಾನು ನಿಮ್ಮವಳೆ. ನಿಜವಾಗಿ ನಿಮ್ಮ ಹೃದಯ ಎಷ್ಟು ವಿಶಾಲವಾಗಿದೆ. ಏನಿಲ್ಲ, ಈ ದಾವಣಗೆರೆಗಿಂತ ಸ್ವಲ್ಪ ಸಣ್ಣದಷ್ಟೇ. ಅಲ್ಲ ಮಾಮ, ನಿಜವಾಗಿ ನೀವು ಲಕ್ಷಕ್ಕೊಬ್ರು. ಲಕ್ಷಕ್ಕೊಬ್ರು? ನಿಜವಾಗಿ ಕೋಟಿಗೊಬ್ರು ಮಾಮ. ಇಲ್ಲ, ಪ್ಯಾಂಟ್ಗೊಬ್ರು. ನಿಮಗೇನಾದರೂ ಕೊಡ್ಬೇಕಂತ ಅನಿಸ್ತಾ ಇದೆ, ಆದರೆ ಕೊಡೋದಕ್ಕೆ ನನ್ನ ಬಳಿ ಏನಿಲ್ಲ ಮಾಮ. ಏನು ಕೊಡ್ತೀಯ?
ಕೊಡಬೇಕಾದದ್ದನ್ನು ಯಾವತ್ತೋ ಕೊಟ್ಬಿಟ್ಟಿದೀಯಾ, ಇನ್ನೇನಿದೆ ನಿನ್ನ ಹತ್ರ ಕೊಡೋದಿಕ್ಕೆ? ಏನ್ ಕೊಟ್ಟಿನಿ? ನೆನಪು ಮಾಡ್ಕೋ, ಅವತ್ತು ಬಾವಿಯ ದಂಡಿಯ ಬಳಿ ನನ್ನ ಕೈಗೆ ಏನು ಕೊಟ್ಟೆ? ಚೊಂಬು ಕೊಟ್ಟೆ. ಬರೋಬ್ಬರಿ ಹೇಳಿದ್ ನೀನು. ಆ ಚಮ್ ತಗೊಂಡು ಏನು ಕಾಶೇತ್ರಿಗೂ ಹೋಲೆ ಹುಚ್ಚಿ. ಹಿರಿಯರು ಹಿಂದಿನಿಂದ ಒಂದು ಮಾತು ಹೇಳ್ತಾ ಬಂದಿದ್ದಾರೆ, ಪತಿಯ ಸಮ್ಮುಖದಲ್ಲಿ ಮೈ ತೆರೆದು ಮಡದಿಯಾಗಬೇಕಂತೆ, ಮಗುವಿನ ಸಮ್ಮುಖದಲ್ಲಿ ಎದೆ ತೆರೆದು ತಾಯಿಯಾಗಬೇಕಂತೆ. ಹಾಗೆ ಅಂದು ನಿನ್ನ ಸೀರೆಯ ಸೆರಗನ್ನು ನನ್ನ ಕೈಗಿತ್ತು ನನ್ನ ಮನಸ್ಸನ್ನು ಪರಿವರ್ತಿಸಿದೆ. ಇಂದು ಹೃದಯ ಬಿಚ್ಚಿ ಮಾತಾಡಿ ನಿನ್ನ ಹೃದಯವನ್ನೇ ನನಗರ್ಪಿಸಿದೆ. ಆ ಅಧಿಕಾರದ ಬಲದಿಂದ ನಿನ್ನ ಜಡೆ ಹಿಡಿದು ಕೇಳ್ತಾ ಇದ್ದೀನಿ, ನೀ ನನ್ನ ಮದುವೆಯಾಗುವೆಯಾ ಎಂದು. ಆಯ್ತು ಮಮ್ಮ. ಮಮ್ಮ, ಅವತ್ತು ನನ್ನ ತಂಗಿ ಮುಂದೆ ಹಾಡಾಡಿದ್ರಲ್ಲ, ಆ ಹಾಡಾಡಿ ನೋಡೋಣ. ಮಂದಾಕಿನಿ ಅವಳು ಮುಂದೆ ಹಾಡಿದ ಹಾಡೇ ಬೇರೆ, ಈಗ ನಿನ್ನ ಮುಂದೆ ಹಾಡೋ ಹಾಡೇ ಬೇರೆ. ಹೌದಾ?